ಎಲ್ರಿಗೂ ನಮಸ್ಕಾರ, ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಜಾ ಟಾಕೀಸಿನ 250ನೇ ಎಪಿಸೋಡ್ ಸ್ಪೆಷಲ್. ನಮ್ಮ ಜೊತೆ ಇದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇವಾಗ ಅಪ್ಪು ಅವರು ಪವರ್ ಸ್ಟಾರ್ ಆಗೋದಕ್ಕೆ ಮುಂಚೆ ಶಿವಣ್ಣ ಅಂಡ್ ರಾಘಣ್ಣ ದೇವರ್ ಆಲ್ರೆಡಿ ಬಿಗ್ ನೇಮ್ ಇನ್ ದ ಇಂಡಸ್ಟ್ರಿ. ಆಮೇಲೆ ಶಿವಣ್ಣ ಹ್ಯಾಟ್ರಿಕ್ ಹೀರೋ, ಫಸ್ಟ್ 3 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟು. ಆಮೇಲೆ ರಾಘಣ್ಣ ಸಿನಿಮಾಗಳು ನಂಜುಂಡಿ ಕಲ್ಯಾಣ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿತ್ತು. ನೀವು ಅವರಿಂದ ಕಲ್ತಂತ ವಿಚಾರಗಳೇನು? ಸಿಕ್ಕಾಪಟ್ಟೆ ಇದೆ. ಹೇಳ್ತಾ ಇರೋದ್ರೆ ಹೇಳ್ತಾನೆ ಇರ್ತೀನಿ. ಶಿವಣ್ಣ ನೋಡಿ ತುಂಬಾ ಕಲ್ತಿದ್ದೇನೆ ಅಂದ್ರೆ ಸ್ಪೀಡ್, ಎನರ್ಜಿ. ರಾಗಣ್ಣ ನೋಡಿ ಕಲ್ತಿದ್ದೇನೆ ಅಂದ್ರೆ ಆ ಕಾಮ್ನೆಸ್, ಏನೇ ಕೇಳಿದ್ರು ಹುಷಾರ ಕೇಳ್ಕೊಂಡು ಮಾಡ್ಬೇಕು ಅನ್ನೋದನ್ನ. ಸೊ ಇದೆರಡನ್ನ ನಮ್ಮ ಮಂದಿರಿಂದ ಕಲ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಸಿನಿಮಾಗಳು ನಡೆಯೋ ಟೈಮಲ್ಲಿ ಆನಂದ್ ಇರ್ಬೋದು, ರಥಸಪ್ತಮಿ ಇರ್ಬೋದು, ಮನಮೆಚ್ಚಿದ ಹುಡುಗಿ ಇರ್ಬೋದು, ಈಗ ಮಾಡಿರುವಂತ ಪಿಕ್ಚರ್ಗಳಿಂದ ಎಲ್ಲಾ ಸಿನಿಮಾಗಳನ್ನು ನಾನು ಶಿವಣ್ಣ ನೋಡ್ಕೊಂಡು ಬೆಳೆದಿದ್ದೇನೆ. ಅಂದ್ರೆ ಇವತ್ತು ಶಿವಣ್ಣಂದು 150, 130ನೇ ಪಿಕ್ಚರ್ ವರ್ಗು ದಾಟ್ಬಿಟ್ಟಿದೆ. ಎಷ್ಟೇ ಸಿನಿಮಾಗಳು ದಾಟ್ರು ಅದೇ ಎನರ್ಜಿ, ಅಷ್ಟೇ ಡಿಸಿಪ್ಲಿನ್. ಹೌದು, ಬೆಳಿಗ್ಗೆ ಶೂಟಿಂಗ್ ಹೋಗ್ಬೇಕು ಅನ್ಕೊಂಡಿರ್ತಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ನಾನು ಶಿವಣ್ಣ ತುಂಬಾ 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 ದೊಡ್ಡ ಅಭಿಮಾನಿ. ಅವ್ರ ಸಿನಿಮಾಗಳನ್ನ, ನನ್ನ ಫೇವ್ರೆಟ್ ಕೆಲವು ಸಿನಿಮಾಗಳನ್ನ, ಎಕ್ಸ್ಪೆಷಲಿ ಓಂ, ಜನ್ಮದ ಜೋಡಿ, ಬಹುಶಃ ಓಂನ ನಾನೊಂದು 70 ಇಲ್ಲ 100 ದಾಟಿರ್ಬೋದೇನೋ. ನಾನೇ 100 days ಮಾಡಿರ್ತೀನಿ ನೋಡ್ಕೊಂಡು. he still remains one of my most favorite stars. ಇವಾಗ ಶಿವಣ್ಣನ್ ಪಿಕ್ಚರ್ ಯಾವ್ದಾದ್ರು ನೀವು ರೀಮೇಕ್ ಮಾಡ್ಬೇಕು ಅಂತ ಬಂದ್ರೆ ಯಾವ್ದನ್ ಮಾಡ್ತೀರಾ? ನಿಮ್ಮ ಡ್ರೀಮ್ ರೋಲ್? ಶಿವಣ್ಣನ್ ಕ್ಯಾರೆಕ್ಟರ್ ತುಂಬಾ ಭಯ ಆಗುತ್ತೆ, ಬಟ್ ಕನಸಾಗೆ ಸುಮ್ನೆ ಡ್ರೀಮ್ ಆಗೇ ಇರ್ಲಿ, ಅದು ರಿಯಾಲಿಟಿಗೆ ತರೋದ್ ಬೇಡ. ತುಂಬಾ ಇಷ್ಟವಾದ ಸಿನಿಮಾ ಅಂದ್ರೆ ರಣರಂಗ. ಈಗ ನೀವು ಚಿಕ್ಕ ವಯಸ್ಸಲ್ಲಿ ತುಂಬಾ ತರಲೆ ಮಾಡ್ತಾ ಇದ್ರಿ, ಸಿಕ್ಕಾಬಟ್ಟೆ, ತುಂಬಾ ತುಂಟಾಟ. ತುಂಬಾ ಇವ್ರ ತರ ತುಂಟಾಟ ಅಲ್ಲ, ಇವ್ರು ನಮ್ಮ ಇಜಲ ಇದಾರಲ್ಲ ಅವ್ರು ಬೇರೆ ತರ ತುಂಟಾಟ. ನೀವ್ ಹೇಳಿ ಮಕ್ಕಳ ತರ ತುಂಟಾಟ. ಅವ್ರ ಸಿನಿಮಾನು ತುಂಟಾಟ, ಅವರು ತುಂಟಾಟ ನೋಡಿ, ಅದಕ್ಕೆ ಲಿಂಕ್ ಮಾಡ್ತಾರೆ ಅವರು. ಅದು ಒಂದೇ ಒಂದು ಡಿಫ್ರೆನ್ಸ್ ಅಂದ್ರೆ, ಮಕ್ಕಳಲ್ಲಿ ತುಂಟಾಟ ಹೆಂಗಿದ್ರೆ ಅದು ಮಕ್ಕಳ ತುಂಟಾಟ. ಹೌದು, ಅವ್ರದ್ದು ಮಗು ಮಾಡೋ ತುಂಟಾಟ ಅವ್ರದ್ದು. ಈಗ ನೀವು ಚಿಕ್ಕವರಾಗಿದ್ದಾಗ, ಮಗುವಾಗಿದ್ದಾಗ ತುಂಟಾಟ ಮಾಡಿದಾಗ ಅಥವಾ ಏನಾದ್ರು ಒಂದು ತರಲೆ ಮಾಡಿದಾಗ ಅಪ್ಪಾಜಿ ನಿಮ್ಗೆ ಹೊಡೆದಿದಾರ? ಒಂದೇ ಒಂದ್ಸಲಿ ಗದರ್ಸಿದ್ರು ಅಷ್ಟೇ. ಅದಾದ್ಮೇಲೆ ಇಲ್ಲ. ಇಲ್ಲ. ಅಮ್ಮ ಅಮ್ಮ ಸಿಕ್ಕಾಪಟ್ಟೆ ರೇಗವ್ರು, ಹೊಡಿತಿರ್ಲಿಲ್ಲ. ಹೌದಾ? ಹೊಡಿತಿರ್ಲಿಲ್ಲ. ನಮ್ಮಪ್ಪ ನಂಗೆ ಹೊಡೆದಿಲ್ಲ, ನಮ್ಮಮ್ಮ ಇನ್ನು 3 ಜನ್ಮಕ್ಕಾಗೋಷ್ಟು ಹೊಡೆದು ಬಿಟ್ಟಿದ್ದಾರೆ. ಅಮ್ಮ ಹೊಡಿತಾರೆ, ನನಗೆ ಏನೋ ನಂಬಕ್ಕೆ ಆಗಲ್ಲ ಸುಜನ್. ನಮ್ಮಪ್ಪ ಹೊಡೆದಿಲ್ಲ. ಅಲ್ಲ, ಅಮ್ಮ ಹೊಡಿತಾರೆ ನನಗೆ ನಂಬಕ್ಕೆ ಆಗಲ್ಲ. ಅಯ್ಯೋ, ನಮ್ಮನ್ನೆಲ್ಲ ಈಗ್ಲೂ ನೋಡಿದ್ರೆ ಅವಾಗಿಂದ ಇವಾಗವರೆಗೂ ತುಂಬಾ ಪ್ರೀತಿಯಾಗಿ ಮುದ್ದಾಡ್ತಾರೆ. ಅದಂಗೆ ಅದಂಗೆ ಮುದ್ದಾಟದಲ್ಲೇ. ಯಾರ ವಿಸಿಲ್ ಹೊಡಿತಾ ಇರೋದು? ಯಾಕಪ್ಪ ಸೌಂಡ್ ಮಾಡ್ತಾ ಇದ್ದೀರಾ? ಏನೋ ಮಾತಾಡ್ತಾ ಇದೀವಿ, ಯಾಕೆ? ಅಮ್ಮ ನೀನ್ ಸುಮ್ನೆ ಕೂತ್ಕೊಳ್ಳ. ನೀನಲ್ವಾ? ಸುಮ್ನೆ ರಪ್ಪ ಒಲೆ. ಹಲೋ, ಪಾರ್ಕಿಂಗ್ ಲಾಟ್ ಆಚೆ ಕಡೆ ಇದೆ, ಹೋಗಿ ತಮ್ಮ ಟೈರು ಗೀರು ಎಲ್ಲ ಅಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ ಹಾಕಿ ಹೋಗಿ. ಏನು ಸುಜಾ? ಸುಜಾನ? ಯಾರಮ್ಮ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನು ಮಿನಿ. ಏನ್ ನೀನಿಲ್ಲಿ? ಎಷ್ಟ್ ದಿನ ಆಯ್ತು ನೀನ್ ನೋಡಿ? ಆತರ ಎಲ್ಲ ಕೇಳೋದಕ್ಕೆ ನಂಗೆ ಇವಾಗ ಟೈಮ್ ಇಲ್ಲ. ಎಷ್ಟು ಬಂದಿದ್ದಾರೆ, ಫಸ್ಟ್ ಜಾಗ ಖಾಲಿ ಮಾಡ್ಬೋಗು. ನನಗೂ ಅಷ್ಟೇ, ನಿನ್ನ ಹತ್ರ ಮಾತಾಡಕ್ಕೆಲ್ಲ ಟೈಮ್ ಇಲ್ಲ. 250ನೇ ಎಪಿಸೋಡ್ಗೆ ನಮ್ಮ ಮನೆಗ್ ಪವರ್ ಬಂದಿದೆ. ಅವ್ರ ತರದೇ ಗೆಟಪ್ ಎಲ್ಲ ಹಾಕೊಂಡ್ ಬಂದಿದೀನಿ ಸೃಜಾ. ಅವ್ರ ಹತ್ರ ಗೆಟಪ್ ಹಾಕೊಂಡ್ ಬಂದ್ಬಿಟ್ರೆ ಪಂಚೆ ಶರ್ಟ್ ಹಾಕೊಂಡಿದ್ರೆ ಎಲ್ಲೇ ಓಡಾಡ್ತಾ ಇರೋರ್ಗೆಲ್ಲ ಮದುವೆ ಮಾಡ್ಸಕ್ಕಾಗತ್ತಾ? ಹೋಗಮ್ಮ ನೀನು, ಹೋಗು. ಒಂದೊಂದ್ಸಲಿ ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ, ಪೂಜಾರಿ ವರ ಕೊಟ್ರು ಹೊರಗಡೆ ಚಪ್ಲಿ ಕಾಯಿನ್ ವರ ಕೊಡಲ್ಲ. ನನ್ ನಿನ್ನ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ನಾನ್ ಡೈರೆಕ್ಟ್ ಆಗಿ ದೇವ್ರ ಹತ್ರನೇ ಹೋಗಿ ಮಾತಾಡ್ತೀನಿ. ಸರ್,
ಅಪ್ಪು ಸರ್ ನಾನ್ ನಿಮ್ ದೊಡ್ಡ ಅಭಿಮಾನಿ ಸರ್. ದೊಡ್ಡ ಅಭಿಮಾನಿ ಅಂದ್ರೆ ದೊಡ್ಡ ಅಭಿಮಾನಿ ಅಂತ ಏನು ಹಾಕೊಳ್ಳೋ ಟಿ ಶರ್ಟ್ 5XL ಹಾಕೋತೀಯ ನೀನು? ಸೃಜಾ ನೀನಂತೂ ಮಾತಾಡ್ಸಲ್ಲ, ಮಾತಾಡುವಾಗ ಸುಮ್ನೆ ಇರ್ಬೋದಾ ಸರ್? ನೀವ್ ನಮ್ಮ ಮನೆಗ್ ಬರ್ತೀರಾ ಅಂತ ಗೊತ್ತಾಗಿ ಬೆಳಿಗ್ಗೆ ಎಲ್ಲ ಅಲಾರಾಮ್ ಇಟ್ಕೊಂಡೇ ಮಲ್ಗಿದೀನಿ ಸರ್. ಮಲಗ್ಬೇಕಾದ್ರೆ ದಿಂಬ್ ಇಟ್ಕೊಂಡ್ ಮಲಗೋದು, ಅಲಾರಾಮ್ ಇಟ್ಕೊಂಡಲ್ಲ. ಸೃಜಾ ಸ್ವಲ್ಪ ಸುಮ್ನೆ ಇರ್ತೀಯಾ ಸರ್? ನಿಮ್ ತರನೇ ಗೆಟಪ್ ಹಾಕೊಂಬಂದಿದೀನಿ, ಬೆಳಗಿಂದ ನಿಮ್ ಸಾಂಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ. ನಿಮ್ ಮುಂದೆ ಪರ್ಫಾರ್ಮ್ ಮಾಡ್ಬೇಕು ಅಂತ ದೇವ್ರ ಹತ್ರ ಎಲ್ಲ ಹರಕೆ ಹೊತ್ಕೊಂಡ್ ಬಂದಿದ್ದೀನಿ ಸರ್. ಒಂದೇ ಒಂದ್ಸಲಿ ಹೂ ಅನ್ನಿ ಸರ್, ಡ್ಯಾನ್ಸ್ ಮಾಡ್ಬಿಡ್ತೀನಿ. ಆಗ್ಲಾದ್ರೂ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗ್ಬೋದೇನೋ ಸರ್, ಪ್ಲೀಸ್. ಖಂಡಿತವಾಗ್ಲೂ ಮಾಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗ್ ಮಾಡ್ದ, ಅಪರೂಪಕ್ಕೆ ಎಷ್ಟ್ ಚೆನ್ನಾಗ್ ಮಾಡ್ಬಿಟ್ಟೆ ನೀನ್ ಡ್ಯಾನ್ಸು. ಸಮಾಧಾನ ಆಯ್ತಾ ಈಗ? ನನ್ ಟ್ಯಾಲೆಂಟು ಎಲ್ರಿಗೂ ಗೊತ್ತು, ನೀನೊಬ್ಬ ರೆಕಗ್ನೈಸ್ ಮಾಡ್ತಿಲ್ಲ ಸೃಜಾ. ತುಂಬಾ ರೆಕಗ್ನೈಸ್ ಮಾಡ್ಬಿಟ್ಟೆ, ನೀನ್ ನೋಡಮ್ಮ ಈಗ ಪ್ಲೀಸ್ ಪ್ಲೀಸ್ ಹೋಗಮ್ಮ. ಸೃಜಾ, ಡೂ ಯು ನೋ ಅಬೌಟ್ ಕಾಗೆ? ಕಾಗೆ? ಹಾ. ಎಸ್, ಕಾಗೆ ಇಸ್ ವೆರಿ ಫ್ರೆಂಡ್ಲಿ ಬರ್ಡ್. ಇಟ್ ಇಸ್ ಬ್ಲಾಕ್ ಇನ್ ಕಲರ್. ಅಕಸ್ಮಾತ್ ಒಂದು ಬಂದ್ರೆ ಇಡೀ ಗುಂಪನ್ನೇ ಕರೆಯುತ್ತೆ. ದಿಸ್ ಇಸ್ ಕಾಗೆ. ಎಕ್ಸಾಕ್ಟ್ಲಿ, ನಾನು ಅಷ್ಟೇ. ನನ್ ಗುಂಪ್ನ ಕರಿತೀನಿ ಇವಾಗ, ಕರೀಲ? ಗುಂಪು? ಹಾ ಕಾಗೆ ಗುಂಪು? ಹಾ. ಕರಿಯಮ್ಮ. ವಿನೋದ, ಅಪ್ಪು ಸರ್ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಮನಸ್ಸಿನ ಮಾತು, ನಾ ಅದನ್ನೇ ಕೇಳೋಣ ಅಂತ ಹೋದೆ. ನೋಡಿದ್ಯಾ ಅಪ್ಪು ಸರ್ಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು. ಹೌದು, ತುಂಬಾ ಚೆನ್ನಾಗಿತ್ತು. ವರ್ಣಿಸೋದಕ್ಕೆ ನಂಗೆ ಪದಗಳೇ ಸಿಗ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಹೌದೌದು, ನೋಡಿದ್ರ ಸರ್, ಯಾವಾಗ್ಲೂ ಹಿಂಗೆ ಒಳ್ಳೇದ್ನ ನೋಡಿದ್ರೆ ಸಹಿಸ್ಕೊಳಕ್ ಆಗಲ್ಲ, ಹೊಟ್ಟೆ ಉರಿ. ಹೌದು, ಎರಡೇ ಕಾಗೆನಾ ಇಲ್ಲ ಇನ್ನೊಂದ್ ಕಾಗೆ ಇದೆಯಾ? ಗೊತ್ತಾಯ್ತು. ಮಿನಿಮಮ್ 3 ಜನ ಇದ್ರೆ ಗುಂಪು ಅಂತ ಆಗೋದು. ಕಾಗೆ ಗುಂಪು. ಕರೆದು ಬಿಡಿ, ಕರೆದು ಬಿಡಿ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋದು. ಕಾಗೆ ಅನ್ ಕರೀರಿ ಅಂದ್ರೆ ಯಾವ್ದೋ ಕೋಣ ಅನ್ ಕರೆದಿದ್ದೀರಲ್ಲ, ಯಾರಿದು? ಯಜಮಾನ್ರೆ, ನಾನು ಭಟ್ಟ. ಭಟ್ಟ? ಯಾವ ಭಟ್ರು? ಯೋಗರಾಜ್ ಭಟ್ರ, ರಮೇಶ್ ಭಟ್ರ? ನಾನು ಅಡಿಗೆ ಭಟ್ಟ. ನೀವು ಡ್ಯಾನ್ಸ್ ಮಾಡ್ತೀರಾ ಭಟ್ರೆ? ಇವ್ರೇನೋ ಹುಡುಗಿರು ಕುಣಿತಾರೆ, ನಿಮ್ಗೆ ಎಲ್ಲಿ ಬರುತ್ತೆ ಡ್ಯಾನ್ಸು? ನಾನು ಕುಣಿತಾನೆ. ನೀವು? ಹೌದು. ನಮ್ ಕಾಗೆ ಗುಂಪು ಸಾಕಾದಾಗಿತ್ತು ಭಟ್ರೆ, ಮೆಚ್ಬೇಕ್ರಿ. ಈ ವಯಸ್ಸಲ್ಲೂ ಹಿಂಗ್ ಡ್ಯಾನ್ಸ್ ಮಾಡಿದಿರಲ್ಲ, ಶಾಬಾಷ್. ಅಪ್ಪ ಸರ್, ಅಪ್ಪ ಸರ್, ಅಪ್ಪ ಸರ್, ನಮ್ ಡ್ಯಾನ್ಸ್ ನೋಡಿ ನಿಮಗೆ ಸುಸ್ತಾಗಿರುತ್ತಲ್ವಾ? ಹೊಟ್ಟೆ ಹಸ್ತಾ ಇದೆ. ಅಯ್ಯೋ, ಕುಂದಿದ್ ನಾನು ಫಸ್ಟ್ ಕ್ಲಾಸ್ ಆಗಿದ್ದು ನಿಮ್ಗೆ. ಸೂಪರ್. ರೇ, ಅವ್ರ ಪಾಪ ಬಾಯಿ ಬಿಟ್ಟು ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದಾರೆ. ಹೋಗಿ ಏನಾದ್ರು ಅಡಿಗೆ ಮಾಡ್ಕೊಂಡು ತೊಗೊಂಬಂದ್ ಕೊಡ್ರಿ. ಯಜಮಾನ್ರೆ, ಅಪ್ಪು ಸರ್ಗೆ ಜ್ಯೂಸ್ ಏನಾರು ಬೇಕು ಅಂದ್ರೆ ನನ್ ಮೊಬೈಲ್ಗೆ ಡಯಲ್ ಮಾಡಿ. ಟೊಮೆಟೊ ಜ್ಯೂಸ್ ಬೇಕಾದ್ರೆ 1 ಹೊತ್ತಿ, ಸಪೋಟ ಬೇಕಾದ್ರೆ 2 ಹೊತ್ತಿ, ಪೈನಾಪಲ್ ಜ್ಯೂಸ್ ಬೇಕಾದ್ರೆ 3 ಹೊತ್ತಿ. ಈಗ ಸದ್ಯಕ್ಕೆ ನಿಮ್ ಕತ್ತೊತ್ತೀನಿ, ಹೋಗ್ರಿ ತಗೊಂಬನ್ರಿ. ಹಲಸಿನ ಹಣ್ಣು ಬೇಕಂದ್ರೆ ನಮ್ ರೇವ ಕತ್ತೊತ್ತಿ. ಅಮ್ಮ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಮ್ಮ, ಜನ್ಮ ಸಾರ್ಥಕ ಆಗೋಯ್ತು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಅಮ್ಮ. ಸರ್, ಒಂದೇ ಒಂದ್ ರಿಕ್ವೆಸ್ಟ್. ನಮ್ ಈ ಗೆಟಪ್ ನ ನಾವ್ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತೀವಿ, ನೀವ್ 1 ಲೈಕ್ ಕೊಡಿ ಸರ್. 6 ಕೋಟಿ ಕನ್ನಡಿಗರ ಲೈಕ್ಸ್ ಬಂದಂಗೆ ಸರ್. ಥ್ಯಾಂಕ್ ಯು ಸೃಜಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಬಾಯ್. ಈಗ ನೀವು ಸೈಕ್ಲಿಂಗ್ ಮಾಡೋದ್ರಲ್ಲಿ ತುಂಬಾ ಕ್ರೇಜ್ ಇದೆ ಅಂತ ಗೊತ್ತಾಯ್ತು. ಅವಾಗ ಅವಾಗ ಸ್ವಲ್ಪ ಬಟ್ ಈ ಸೈಕ್ಲಿಂಗ್ ಮಾಡ್ತಾ ಮಾಡ್ತಾ ಬೆಳಗ್ಗೆ ಹೊತ್ತು ಫ್ರೀ ಮಸಾಲ ದೋಸೆ ತಿಂತಾ ಇದ್ರಂತಲ್ಲ, ಹೆಂಗದು? ಹೇಳ್ಬೇಕಾ? ಯಾರೋ ಫ್ರೆಂಡ್ ಹೇಳ್ಕೊಟ್ಬಿಟ್ಟಿದ್ದಾರೆ, ಹೇಳಿದಾರೆ ಅಂತ ಕೇಳತ್ ನಿಮ್ಗೆ. ಇಲ್ಲ, ಇದು ಕೇಳಲೇಬೇಕು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಅಪ್ಪು ಅವ್ರು ಹೇಳ್ತಾರೆ ಅಂತಂದ್ರು. ಆಕ್ಚುಲಿ ಏನಂದ್ರೆ, ನಾವಿದ್ದು ಸದಾಶಿವನಗರಲ್ಲ, ಶಿಫ್ಟ್ ಆದ ತಕ್ಷಣ ಸದಾಶಿವನಗರ್ಲಿದ್ವಿ. ನನ್ಗೇನಂದ್ರೆ ಇಲ್ಲಿ ಬಂದ ತಕ್ಷಣ ಫ್ರೀಡಮ್. ನಮ್ ತಾಯಿ ಸುಮಾರು ವರ್ಷ ನನ್ನ ಮನೆಯಿಂದ ಆಚೆ ಬಿಡ್ತಿರ್ಲಿಲ್ಲ, ಭಯ ಮಗನಾರ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಹಾಗಾಗಿ ಇಲ್ಲಿಗೆ ಬಂದ್ರೆ ಸಡನ್ ಆಗಿ ಫ್ರೀಡಮ್ ಕೊಟ್ರು. ನಮಗೂ ಏನು ಓಡಾಡ್ಬೇಕು, ತಿರುಗಾಡ್ಬೇಕು, ಸೈಕಲ್ ಹಿಡ್ಕೋ ದಿನಾ ಬೆಳಿಗ್ಗೆ 20-30 ಕಿಲೋಮೀಟರ್ ಸೈಕಲ್ ಹೊಡಿ. ಸೂಪರ್. ನಾನು ನನ್ನ ಫ್ರೆಂಡ್ ಪ್ರಹ್ಲಾದ್ ಅಂತ, ನಮ್ ಕೆಲಸ ಏನಂದ್ರೆ ದಿನಾ ಬೆಳಿಗ್ಗೆ 1 ಅವರ್ ಸೈಕಲ್ ಹೊಡೆದ್ಬಿಟ್ಟು ಅಲ್ಲಿ ಶಾಂತಿ ಸಾಗರ್ ಪಾಪ ನಮ್ಮ ಹೋದ ತಕ್ಷಣ ಈ ರಾಜ್ಕುಮಾರ್ ಮಗ ಬಂದ, ರಾಜ್ಕುಮಾರ್ ಕರೆಕ್ಟ್ ಏನ್ ತಿಂತೀರಾ? ದೋಸೆ 1 ಡೇ ಓಕೆ, 2 ಡೇ ಓಕೆ. ಅವ್ರ ಪಾಪ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಕ್ಚುಲಿ ಶಾಂತಿ ಸಾಗರ್ ಅವರು. ಸೊ ಹಾಗಾಗಿ
7 ಗಂಟೆಗೆ ಹೋಟ್ಲ್ ಓಪನ್ ಆಗಿ ಮುಂಚೆ ಒಳಗೆ ಕೂತ್ಕೊಂಡ್ಬಿಡ್ತೀವಿ. ದಿನ ಬೆಳಿಗ್ಗೆ ಫ್ರೀ ದೋಸೆ ಅಂತ ಗ್ಯಾರಂಟಿ. ಕೆಲವು ಸಲ ನನ್ನ ಫ್ರೆಂಡ್ ಜೊತೆಗಿರೋನು ಹೇಳೋನು, ಹೋಟ್ಲ್ ಕೊಡೋ ಫಸ್ಟ್ ಕಸ್ಟಮರ್ ಆಗಿ ಬೋಣಿ ಮಾಡ್ಬೇಕು, ಬೋಣಿ ಮಾಡ್ತಾರೆ ಹೆಂಗತ್ತ, ಅಯ್ಯೋ ತಿನ್ಬಿಡಲ್ಲ, ತಿಂದಾದ್ಮೇಲೆ ಆಮೇಲೆ ಬಟ್ ಏನಂದ್ರೆ ಈ ಸಂದರ್ಭದಲ್ಲಿ ನಿಮ್ ಕಾರ್ಯಕ್ರಮದ ಮೂಲಕ ಹೇಳ್ಬಿಡ್ತೀನಿ, ನನ್ನೆಲ್ಲಾ ಸ್ನೇಹಿತರಿಗೂ, ಶಾಂತಿ ಸಾಕಲ್ಲಿರುವಂತ ಸ್ನೇಹಿತರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಚಿಕ್ಕ ವಯಸ್ಸಲ್ಲಿದ್ದಾಗ ಫ್ರೀ ದೋಸೆ ಕೊಟ್ಟು. ಅಪ್ಪುಗೆ ಅಡಿಗೆ ಮಾಡೋದಕ್ಕೆ ಬರುತ್ತಾ? ಕೆಲವು ಸಲ ಕೆಲವು ಕಡೆ ಡವ್ ಮಾಡ್ತೀನಿ ಅಂತ, ಬಟ್ ಆಕ್ಚುಲಿ ಸರಿಯಾಗಿ ಬರಲ್ಲ. ಓಕೆ ಸರಿಯಾಗಿ ಮಾಡೋದಕ್ಕೆ ಸ್ವಲ್ಪ ಆದ್ರೂ ಬರುತ್ತೆ ಅನ್ನೋಂತ ಅಡ್ಗೆ. ಅಫ್ಕೋರ್ಸ್ ನಾನೊಂದು ಮೀಲ್ ನಾನು ಮ್ಯಾನೇಜ್ ಮಾಡ್ಕೊಬಹುದು. ಏನ್ ಮಾಡ್ತೀರಾ? ಬ್ರೆಡ್ ಜಾಮು ಅದು ಅಡಿಗೆ ಸಾಕಷ್ಟು ರೆಡಿಮೇಡ್ ಬರುತ್ತೆ, ಅದೆಲ್ಲ ಮೇಲೆ 1 by 1 ತುಂಬಿಟ್ಟು ತಿನ್ಬಿಡೋದು. ಅದು ಬ್ರೆಡ್ ಜಾಮು ಅಡಿಗೆ ಅಲ್ಲ, ಅಡ್ಜಸ್ಟ್ಮೆಂಟ್. ಓಕೆ, ಚಿತ್ರಾನ್ನ ಮಾಡಕ್ ಬರುತ್ತಾ? ಹಾ, ಏನೇನ್ ಹಾಕ್ತಾರೆ ಹೇಳಿ ಚಿತ್ರಾನ್ನದಲ್ಲಿ? ರಾತ್ರಿ ಮಿಕ್ಕಿದನ್ನ ಆಯ್ತಾ, ಆಮೇಲೆ ಒಂದು ಬಾಂಡ್ಲಿಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸುಮ್ನೆ ಏನೋ ಹೇಳ್ತಾ ಇದೀನಿ, ಹೇಳಿ ಪರವಾಗಿಲ್ಲ. ನೋ, ಐ ಹೋಪ್ ಇಟ್ಸ್ ರೈಟ್. ಒಂದಷ್ಟು ಕಟ್ ಮಾಡಿ, ಒಂದಷ್ಟು ಕತ್ತರಿಸಿರೋ ಈರುಳ್ಳಿ, ಒಂದ್ ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಮಸಾಲೆ ಪುಡಿ ಅಲ್ಲ, ಒಂದ್ ನಿಮಿಷ, ಸಾರಿ, ಅರ್ಶಿನದ ಪುಡಿ, ಚೂರು ಅರ್ಶಿನದ ಪುಡಿ. ಓಕೆ, ಒಗ್ಗರಣೆ ಬೇಕಾದ್ರೆ ಸ್ವಲ್ಪ ಒಗ್ಗರಣೆ, ಅದೇ ಇನ್ನೊಂದು ಚಿಕ್ಕ ಇದರಲ್ಲಿ ಸಾಸಿವೆ, ಅದು ಫಸ್ಟೇ ಹಾಕ್ಬಿಡ್ಬೇಕು. ಹೌದಾ, ಸಾರಿ. ಓಕೆ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಅದಾದ ನಂತರ ಮಿಕ್ಕಿರೋ ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ ಒಂದು ನಿಂಬೆ ನೋಡಿದ್ರೆ ಫಿನಿಶ್. ಉಪ್ಪು? ಅಪ್ಪು, ವೇರ್ ಇಸ್ ಉಪ್ಪು? ಆದ್ಮೇಲೆ ಬೇಕು ಅಂದಾಗ ಇನ್ನು ಸ್ವಲ್ಪ ಹಾಕೋದು, ಮ್ಯಾನೇಜ್ ಮಾಡಿ ಹೇಳಿದೀನಿ. ಇವತ್ತು 250ನೇ ಎಪಿಸೋಡ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಪವರ್ ಸ್ಟಾರ್ ಬಂದಿದ್ದಾರೆ. ಒಂದು ಪವರ್ಫುಲ್ ಆದಂತ ಒಂದು ಪರ್ಫಾರ್ಮೆನ್ಸ್ ಇದೆ ನಿಮಗೋಸ್ಕರ. ಅದನ್ನ ನಾವು ಅಲ್ಲಿ ಕೂತ್ ನೋಡೋಣ. ಪರ್ಫಾರ್ಮ್ ಮಾಡೋದಕ್ಕೆ ಬಾಂಬೆಯಿಂದ ಬಂದಿದ್ದಾರೆ ವಂಡರ್ಫುಲ್ ಟ್ಯಾಲೆಂಟೆಡ್ ಇಬ್ರು ವ್ಯಕ್ತಿಗಳು. ಅವರ ಹೆಸರು ಸಚಿನ್ ಅಂಡ್ ಪಂಕಜ್. ಅವರ ಆಕ್ಟ್ ನ ಹೆಸರು ಫ್ಲೇರ್ ಆಕ್ಟ್. Let's go! What? Ladies! Four, three, two, are you ready? Oh, yeah! Make some
ಸೂಪರ್ ಸೂಪರ್ ಲವ್ಲಿ ಲವ್ಲಿ ಹೇಗಿತ್ತಪ್ಪ ಇವರ ಪರ್ಫಾರ್ಮೆನ್ಸ್ ಫ್ಯಾಂಟಾಸ್ಟಿಕ್, ಅಮೇಸಿಂಗ್, ಸೂಪರ್ ಆಗಿತ್ತು. ಕಾನ್ಸಂಟ್ರೇಷನ್ ಅಂಡ್ ಡೆಡಿಕೇಶನ್ ಟುವರ್ಡ್ ಜಗ್ಲಿಂಗ್, ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಲೋಕೇಶ್, ಸೂಪರ್ ಆಗಿತ್ತು. ಒಂದ್ ಇಮ್ಯಾಜಿನ್ ಮಾಡ್ತಾ ಇದ್ದೆ, ಏನು ಗುಂಡು ಮಾಮನ ಇವರಿಬ್ಬರ ಜೊತೆ ಬಿಟ್ರೆ ಏನಾಗ್ಬೋದು ಅಂತ. ಗುಂಡು ಮಾವನ್ಗೆ ಬಾಟ್ಲ್ ಈ ತರ ಎಲ್ಲ ಯೂಸ್ ಮಾಡ್ಬೋದು ಅಂತ ಗೊತ್ತೇ ಇರಲ್ಲ ಅವ್ರಿಗೆ. ಅವ್ರಿಗೆ ಹಿಂಗೆ ಇದೊಂದೇ ಗೊತ್ತಿರೋದು. स्ट्राइट फॉरवर्ड सर, ऐसे इतना टाइम पास नहीं करने का, डायरेक्टली वो किधर जाना है वापस आ जाएगा. ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ. ಫ್ಯಾಂಟಾಸ್ಟಿಕ್. ಇದೇನಿದು? ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಲೋಗೋ ಸರ್. ರಿಯಲಿ ತುಂಬಾ ಹೆಮ್ಮೆ ಅನ್ಸುತ್ತೆ. ಮೊದಲನೇದಾಗಿ ನೀವು ಭಾರತೀಯರು, ಎರಡನೇದಾಗಿ ನೀವು ಕನ್ನಡದವರು. ಖುಷಿ. ಬನ್ನಿ ಇಲ್ಲಿ ಎಲ್ರು ನೋಡಿ, ಬರೀಪ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ಅಪ್ಪು ಸರ್, ಥ್ಯಾಂಕ್ ಯು ವೆರಿ ಮಚ್. थैंक यू सर, थैंक यू वेरी मच. Fantastic, man. Thank you so much. Thank you so much for coming. Thank you. नमस्कार पुनीत जी, कैसे हैं आप? हम ठीक है, आप कैसे हैं? हाँ, अमिताभ मैं साहब? बहुत अच्छा हूँ, घर में सब ठीक ठाक. बहुत ठीक है. बेटा सुजन, आप कैसे हैं? नान बहुत चना- खुशी हुई आपसे मिलके. Thank you. अरे कर्नाटका कैसे हो? मैं कन्नड़ सीख गया हूँ, ನನಗೂ ಕನ್ನಡ ಬರುತ್ತೆ. ಓ ಫಿಲ್ಮ್ ಅಮೃತ ಧಾರೆ ಫಿಲ್ಮ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಕನ್ನಡ ಕಲ್ತೆ. ಓಕೆ, ಅಯ್ಯೋ ನಂಬಕ್ಕೆ ಆಗ್ತಿಲ್ಲ. ಅಮಿತಾಬ್ ಸರ್, ನೀವು ಮಜಾ ಟಾಕೀಸ್ಗೆ ಎಂಟ್ರಿ. ನಂಗೆ ನಂಬಕ್ಕೆ ಆಗ್ತಿಲ್ಲ. ಕನ್ಸೋ ನನ್ಸೋ? अरे बड़े बड़े शहरों में ऐसी छोटी छोटी बात चलती रहती है. ಅಲ್ಲ ಸರ್, ಈ ಡೈಲಾಗ್ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಅಲ್ಲ. ಡೈಲಾಗ್ ಯಾರ್ದಾದ್ರೇನು ಸಿಚುವೇಶನ್ಗೆ ಮ್ಯಾಚ್ ಆಗ್ತಾ ಇದೆಯಲ್ಲ, ಅದೇ ಓ ಕಾಯ್ ಓ ಕಾಯ್ ಓ ಓ ಓ ಓ ಓನಾ ಓ ಅಂತ ಯಾರು ನಮ್ಮ ಮನೇಲಿಲ್ಲ. ರೆಮೋ ಅಂತ ಇದ್ದಾರೆ ಅವ್ರು. नहीं नहीं नहीं, वो हमारा छोटा वाला वो वद्दू सरोजा प्रोड्यूसर कहाँ है? ಮುತ್ತು ಸರೋಜನ. कहाँ है? ನಮಸ್ಕಾರ ಸರ್. ನಮಸ್ಕಾರ ಸರ್. नमस्कार. उठो बेटा, उठो उठो, ऊपर उठो, ऊपर उठो, ऊपर उठो. ಅವ್ನ ಆಗ್ಲೇ ಉಟ್ಬಿಟ್ಟಿದ್ದಾನೆ. ಇರೋದೇ ಅಷ್ಟು ಅವನು. ऐसा क्या? मैं समझा अभी बैठा है, अभी बैठा है. ಬಚ್ಚನ್ ಸರ್, ನಿಮ್ಗೆ ಈ ಒದ್ದು ಸರೋಜ ಹೆಂಗ್ ಗೊತ್ತು? ಈ ನನ್ನ ಮಗ ನೋಡೋಕೆ छोटा, हमारा जोड़ी बिरला टाटा. लोग कहते हैं हमें बड़े मियाँ छोटे मियाँ. ಬಡೆ ಮಿಯಾ ನೋಡಿ, ಬಡೆ ಮಿಯಾ बोलो. ಈ ಆದ್ಮಿ ಸೃಜಾ ಇದಾರಲ್ಲ, ನನ್ಗೆ ಅಪ್ಪು ಸರ್ದು ಡೇಟ್ಸ್ ಕೇಳಿದ್ರೆ ಇನ್ಫ್ಲೂಯೆನ್ಸ್ ಮಾಡ್ಸು ಅಂತಂದ್ರು. ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದೆ ಬಡೆ ಮಿಯಾ. अच्छा, डेट डेट ताने नान ಕೊಡ್ತೀನಿ. मैं एक बार कमिटमेंट कर दिया तो मैं खुद का नहीं सुनता. ಹಲೋ, ಈ ಡೈಲಾಗ್ ಸಲ್ಮಾನ್ ಖಾನ್ ನಿಮ್ದಲ್ಲ. ಡೈಲಾಗ್ ಯಾರ್ದಾದ್ರೇನು ಸಿಚುವೇಶನ್ಗೆ ಮ್ಯಾಚ್ ಆಗ್ತಾ ಇದೆಯಲ್ಲ, ಅಷ್ಟ್ ಸಾಕು. ಈಗ ಸುಜನ್ ಜಿ, ನಾನ್ ಕೇಳಿದ್ರೆ ಪುನೀತ್ ಅವರು ಡೇಟ್ ಕೊಡಲ್ಲ ಅಂತಾರ. ಸರ್, ನೀವು ಕೇಳಿದ್ರೆ ಡೇಟ್ ಕೊಡಲ್ಲ ಅಂತಾರೆ. ಕೊಡ್ತಾರೆ. ಕೇಳಿ ನೋಡಿ. ಪುನೀತ್ ಜಿ ಸರ್, ये मेरा बेटा ಕನ್ನಡ ಈ ನನ್ ಮಗ ಬಹುತ್ ಅಚ್ಚಾ ಮೂವಿ ಪ್ರೊಡ್ಯೂಸರ್. ಇವನ್ಗೆ ಡೇಟ್ ಕೊಟ್ಬಿಟ್ರೆ ಬಿಚಾರ ಬದುಕೋತಾರೆ. ಬಿಗ್ ಬಿ ನೀವ್ ಹಿಂಗ್ ಬಾರಿಸ್ತಾ ಇದ್ರೆ ಬೇಚಾರ ಬದುಕೊಳ್ಳಲ್ಲ, ಹೊಗೆ ಹಾಕ್ಸ್ಕೊಂಡ್ಬಿಡ್ತಾನೆ. ಬಚ್ಚನ್ ಸರ್, ನಿಮ್ಮನ್ ಕರ್ಕೊಂಡ್ ಬಂದಿದ್ದೀನಿ. ಅಪ್ಪು ಸರ್, ಇವ್ರು ಬಂದಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ ಕೆಪಾಸಿಟಿ ಏನು ಅಂತ, ನನ್ ಡೆಡಿಕೇಶನ್ ಏನು ಅಂತ. ಪ್ಲೀಸ್ ಒಂಚೂರು ಡೇಟ್ಸ್ ಅದೆಲ್ಲ ಓಕೆ. ಬಚ್ಚನ್ ಸರ್, ನೀವ್ ಯಾಕೆ ಸಡನ್ ಆಗಿ ದಪ್ಪ ಆಗ್ಬಿಟ್ಟಿದ್ದೀರಾ? ಹೊಟ್ಟೆ ಎಲ್ಲ ಬಂದ್ಬಿಟ್ಟಿದೆ. ಓ ಹಮಾರಿ ಬಹು ಅಂದ್ರೆ ನಮ್ಮ ಸೊಸೆ ಇದಾರಲ್ಲ, ಐಶ್ವರ್ಯ ಅವರು ಏನಾಗಿದೆ, ಕಾಫಿ ಕಪ್ ಇಡಕ್ಕೂ ಬಿಡಲ್ಲ, ಅಲ್ಲಿ ಎತ್ಕೊಳಕ್ಕೂ ಬಿಡಲ್ಲ, ಕೆಲಸ ಮಾಡಕ್ ಬಿಡಲ್ಲ. ಕೋಚ್ ಕಾಮ್ ಕರೇನ ಇದೈತಿ, ಮನೆಯಲ್ಲಿ ಆರಾಮ್ ಕೂತ್ಕೊಳ್ಳೋದು. ಸ್ವಲ್ಪ ಹೊಟ್ಟೆ ಬಂದ್ಬಿಟ್ಟಿದೆ. ಓ ವೆರಿ ಗುಡ್. ಅಯ್ಯೋ ಸರ್,
ಫ್ಯಾಮಿಲಿ ಮ್ಯಾಟ್ರ್ ಆಮೇಲೆ ಮಾತಾಡ್ಕೊಳ್ಳಿ ಸರ್. ಫಸ್ಟ್ ಡೇಟ್ಸ್ ಮ್ಯಾಟ್ರ್ ಸಾಲ್ವ್ ಮಾಡಿ ಸರ್. ಎರಡು ಹುಲಿ ಮಾತಾಡ್ಬೇಕಾದ್ರೆ ಈ ನಾಯಿ ನರಿ ಎಲ್ಲ ಮಧ್ಯ ಬಂದು ಮಾತಾಡ್ಬಾರ್ದು. ಏಯ್, ಈ ಡೈಲಾಗು ನಿಮ್ದೆಲ್ಲ ಸಾಧು ಕೊಕ್ಕಿಲ್ಲ ಅದು. ಸರ್ ಡೈಲಾಗ್ ಯಾರ್ದಾದ್ರೆ ಸರ್ ಸಿಚುಯೇಷನ್ ಮ್ಯಾಚ್ ಆಗೋದು ಇಂಪಾರ್ಟೆಂಟ್ ಸರ್. ಶಾಬಾಷ್ ಬೇಟಾ, ನಾನ್ ಹೇಳೋ ಡೈಲಾಗು ನೀನ್ ಹೇಳ್ಬಿಟ್ಟೆ, ಮುಗಂಬೋಗೆ ಮಜಾ ಬಂತು. ಅಯ್ಯೋ, ಈ ಡೈಲಾಗು ನಿಮ್ದಲ್ಲ, ಅಂಬರೀಶ್ ಪುರಿದು. సార్ యార్ డైలాగ్ యారారో చెప్పేది సార్, నాకేం సార్ డేట్స్ కావాల్సింది సార్, ప్లీజ్ సార్. अच्छा, मैं पूछता हूँ आज फोन आ गया, फोन ಫೋನ್ वाइब्रेटर में डाला हूँ. जया बच्चन. మేడం నాకు కేಳದೆ ಅಂತ ಹೇಳಿ ಸರ್. हाँ बोलूंगा. कैसे हो? इधर पुनीत जी है, मैं मजा टॉकीज में हूँ, मेरे साथ है हमारे सुजन है, राइट, सुजन जी. क्या है हाल का? ಕೊಡಿ ಕೊಡಿ, ಮೇಡಮ್ ಹತ್ರ ನಾನು ಮಾತಾಡ್ತೀನಿ. ಕೊಡಿ. बात करो, अभी बात करते हैं. हेलो सिग्नल कटो. ಸಿಗ್ನಲ್ ಕಟ್ಟಂತೆ ಇವರು ಮ್ಯಾಚ್ ಮಾಡ್ತಾರಂತೆ. ಇವ್ರು ಯಾರು ಅಂತ ನಮ್ಗೆ ಗೊತ್ತಾಯ್ತು. ಸಿಂಪಲ್ ಆಗಿ ಇವ್ರನ್ನ ಹ್ಯಾಂಡಲ್ ಮಾಡ್ಬೋದು. ಬಚ್ಚನ್ ಸರ್, हाँ बोलो. ಇಲ್ಲ ಪಕ್ಕದ ಗಲ್ಲಿಲಿ ದಮ್ ಬಿರಿಯಾನಿ ಶುರು ಮಾಡೋರೆ, ದೊನ್ನೆ ಬಿರಿಯಾನಿ ಕೊಡ್ತಾರೆ, ನಾಟಿ ಕೋಳಿದು. ಹೋಗ್ ತಿನ್ಕೊಂಡ್ ಬಂದ್ಬಿಡೋಣ, ಸಖತ್ತಾಗಿರುತ್ತೆ. ಸುಜಾ ಅಲ್ಲಿ ಚೆನ್ನಾಗಿರಲ್ಲ, ನಾಟಿ ಬಿರಿಯಾನಿ ಬೇಕು ಅಂದ್ರೆ ನೀನು ರಾಮನಗರ ಇದೆಯಲ್ಲ, ರಾಮನಗರ ಡೌನ್ ಅಲ್ಲಿ ಬಂದ್ರೆ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಬ್ಯೂಟಿಫುಲ್ ಹೋಟೆಲ್, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಅಲ್ಲಿ ತಲೆ ಮಾಂಸ ಚೆನ್ನಾಗಿರ್ತದೆ, ಬೋಟಿ ಚೆನ್ನಾಗಿರ್ತದೆ, ಆಮೇಲೆ ಪಾನ್ಗಿನ್ ತಿನ್ಬಿಟ್ಟು ತಾಳ್ಕೊಂಡ್ಬಿಟ್ಟ ಅಂದ್ರೆ ಇದ್ರೆ ಹೆಂಗ್ ಗಡದ್ದಾಗ ಬರ್ತದ ಗೊತ್ತಾ. ಗಾಡಿಗೆ ಬೇಕಾದ್ರೆ ನಾಡಿದ್ದು ಇಸ್ಕೋಬಹುದು, ಆದ್ರೆ ಅಲ್ಲಿ ಬಿರಿಯಾನಿ ಮಜ್ಜಾ. ಯೋ, ಒಂದ್ ಕೋಳಿ ಬಿರಿಯಾನಿ ಮ್ಯಾಟ್ರಿಗೆ ಸಿಕ್ಕಾಕೊಂಡ್ಬಿಟ್ಟಿಯಲ್ಲ. क्या हुआ? अमिताभ बच्चन हूँ, बिरयानी ತಿನ್ಬಾರ್ದ? ನಾನು ಶೋಲೆ ಪಿಕ್ಚರ್ का शूटिंग कर रहा था ना, तब ಅಲ್ಲಿಂದಾನೆ ಬಿರಿಯಾನಿ ತರಿಸ್ತಾ ಇದ್ದೆ. ಯಾಕಪ್ಪ ಸುಜಾ ಹಂಗ್ ನೋಡ್ತಾ ಇದ್ದೆ? ನಾನು ಓನರ್ ಅಲ್ಲ, ಅಮಿತಾಬ್ ಬಚ್ಚನ್. ಬೇಕಾದ್ರೆ ಡೈಲಾಗ್ ಹೊಡಿತೀನಿ ನೋಡು. नाई मिस्टर के गुप्ता अपनी गलतियों का इल्जाम हम पर मत डालिए. जिंदगी के दोराह पर जो रास्ता आपने चुनी थी, उस रास्ते पे चलते चलते आदमी एक दिन अपने आप को अकेला ही पाता है. सालला ಇನ್ನೊಂದು ಹೇಳ, रिश्ते में हम तुम्हारे बाप लगते हैं, नाम है शहनशाह. ಅಪ್ಪಾಜಿ ಸಿಕ್ಕಾಕೊಂಡ್ಮೇಲೆ ಏನ್ ಪರ್ಫಾರ್ಮೆನ್ಸ್ చేಸಿದ್ರು ಅವ್ರ ಮಕ್ಕಳಿಗೆ ಮುಂಚೆ ಹೋಗ್ಬಿಡೋದು ನಡ್ರಿ. क्या हुआ बेटा? और एक बार ट्राई करता हूँ ना. ಯೋ, ನಡಿಯಯ್ಯ, ಸುಮ್ನೆ ಮಾನ ಪೋಯಿಂದಿ, ನಡಿಯಯ್ಯ. अच्छा, ट्राई करेंगे ना. ಏ, ನೀನ್ ಟ್ರೈ ಮಾಡೋದು ಬೇಡ, ಏನು ಮಾಡೋದು ಬೇಡ. ನಮಸ್ಕಾರ. ಸಾರ್ ಒಂದಲ್ಲ ಒಂದ್ ದಿವಸ ನಿಮ್ಮನ್ನ ಹಾಕೊಂಡು ಸಿನಿಮಾ ಮಾಡೇ ಮಾಡ್ತೀನಿ ಸರ್. आवाज ನಾನು ಶತ್ರುಘ್ನ ಸಿನ್ಹಾ ಗೆಟಪ್ ಅಲ್ಲಿ ಬರ್ತೀನಿ. काली हूँ मैं, काली चरण. हमारे सामने कोई खड़ेगा तो उसको भून के रख दूंगा. बंदूक मेरे हाथ में है. ಏಯ್, ಖಾಮೋಶ್. ಅವರೇ ಹೇಳ್ತಾವ್ರೆ, ನಡಿ ಹೋಗೋಣ. ನಡೀರಿ. ಸರ್ ಒಂದು ಸೆಲ್ಫಿ ತಗೊಂಡ್ಬಿಡ್ಲಾ ಸರ್? ತಾಳಿ. ಹಲೋ, ಕೆಲಸ ಆದ್ಮೇಲೆ ನಮ್ಮನ್ ಬಿಟ್ಬಿಡ್ತಾರೆ, ನಮ್ಮನ್ನ ತಗೊಳ್ರಿ. ಬನ್ನಿ. ಫೋಟೋ ಎಂದಕ್ಕೆ తీసుಕೊಂಡ ಗೊತ್ತಾ ಸರ್? ನೀವು ಡೇಟ್ಸ್ ಕೊಡಕ್ಕೆ ಒಪ್ಕೊಂಡಿದೀರಾ ಅಂತ ನಾನು ಎಲ್ಲರಿಗೂ ಹಂಚ್ಬಿಡ್ತೀನಿ ಸರ್ FB-ಲಿ. ಥ್ಯಾಂಕ್ ಯು ಸರ್. ಸರೋಜಾ, ಅಪ್ಪು ಸರ್ ಡೇಟ್ಸ್ ಇస్తున్నారు ಸರೋಜಾ. ನಮ್ ದುಡ್ಡಲ್ಲೇ ನಿಮ್ಮನ್ನ ಸರ್ಪ್ರೈಸ್ ಮಾಡೋದಕ್ಕೆ, ನಿಮ್ಗೆ ಒಂದು ಆಶ್ಚರ್ಯ ಮೂಡಿಸೋದಕ್ಕೆ ಇನ್ನೊಂದು ಬಹಳ ಅದ್ಭುತವಾದಂತ ಒಬ್ಬ ಪರ್ಫಾರ್ಮರ್ ಬಂದಿದ್ದಾರೆ. ಅವರು ಯಾವ ರೀತಿ ನಿಮ್ಮನ್ನ ಸರ್ಪ್ರೈಸ್ ಮಾಡ್ತಾರೆ ನೋಡೋಣ. ನಮ್ಮ ಬೆಂಗಳೂರಿನ ಹೆಸರಾಂತ ಇಲ್ಯೂಷನಿಸ್ಟ್, ಬಟ್ ಇವರು ಬೇಸಿಕಲಿ ಮಂಗಳೂರವರು. ಅವ್ರು ಇವತ್ತು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆಕರ್ಷ್. Hello, sir. Hi. Honor meeting you, sir. ಥ್ಯಾಂಕ್ ಯು ಸೋ ಮಚ್. Okay, so ಪವರ್ ಸ್ಟಾರ್ ಪುನೀತ್ ಅವರಿಗೆ ಸ್ವಲ್ಪ ಪವರ್ಫುಲ್ ಮ್ಯಾಜಿಕ್ ತೋರಿಸೋಣ ಅಂತ ನಾನು ಸ್ವಲ್ಪ ರೆಡಿಯಾಗಿ ಬಂದಿದ್ದೀನಿ. Okay. ಸೊ ಕುಡ್ ಯು ಪ್ಲೀಸ್ ಗೆಟ್ ದ ಟೇಬಲ್? ಸೊ ಪುನೀತ್ ಸರ್, ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ ನಿಮಗೋಸ್ಕರ. ಥ್ಯಾಂಕ್ ಯು. ಓಕೆ, ಈಗ ಓಪನ್ ಮಾಡೋದು ಬೇಡ, ಇದು ಸ್ವಲ್ಪ ಆಮೇಲೆ ಓಪನ್ ಮಾಡೋಣ. ಐ ವಿಲ್ ಕೀಪ್ ಇಟ್ ಹಿಯರ್ ಫಾರ್ ಯು. Sure. ಸೊ ನಾನು ಬರ್ತೀನಿ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ನಂದೊಂದು ಫ್ರೆಂಡ್ ಒಬ್ಳು ನಿಮ್ದು ದೊಡ್ಡ ಫ್ಯಾನ್. She has asked me to gift this book to you. ಓಕೆ. Okay. ಸೊ ಈಗ ಈ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಓದಕ್ಕೆ ಹೇಳಿದಾಳೆ. ಸೊ ಅದನ್ನ ಒಂದು ಓದಿ ನಾನು ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತೀನಿ. ಓಕೆ. ಓಕೆ. ಸೊ ಡಿಯರ್ ಪುನೀತ್ ಸರ್, ಐ ರಿಯಲಿ ಲೈಕ್ ಯುವರ್ ಮೂವಿ ರಾಜಕುಮಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಯು ಆರ್ ಸೋ ಆಸಮ್
lively, smart, and outstanding. Your biggest fan, Nandita. ಥ್ಯಾಂಕ್ ಯು ನಂದಿತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಲೇಡೀಸ್ ಫ್ಯಾನೇ ಜಾಸ್ತಿ ಇದೆ. So, Puneet sir, ಈಗ ಏನ್ ಮಾಡ್ತೀವಿ ಅಂದ್ರೆ, I will actually take this card and I'll run through these pages like this. I'll just place it there. ಈಗ, what I'll do is, I'm going to look away. I want you to look at the page number. Can you see the page number? ಯಾ, And also do me a favor, look at the first word. ಮೊದಲು word ನೋಡಿ ಆ ಪೇಜ್ ಅಲ್ಲಿ. ಓಕೆ. ಕಾಣ್ತಿದ್ಯಾ? ಹಾ, ಸರ್ ಪೇಜ್ ನಂಬರ್ ಹಾಗೂ ವರ್ಡ್ ಓಕೆ. ಕಾಣ್ತಿದ್ಯಾ? ಓಕೆ. ಸೊ ಸರ್ ಈಗ ಏನ್ ಮಾಡೋಣ ಅಂದ್ರೆ, ಐ ವಿಲ್ ಮೇಕ್ ಯು ಡೂ ಅ ಸ್ಮಾಲ್ ಇಮ್ಯಾಜಿನೇಷನ್. ಓಕೆ. Okay. Before I start, this envelope is going to be like your mind. Okay. ನಿಮ್ಮ ಮೈಂಡ್ ಅನ್ನು ಈ ಎನ್ವೆಲಪ್ ಅಷ್ಟು ಬ್ಲಾಂಕ್ ಇಟ್ಕೊಳ್ಳಿ. ಹೌದು. ಎಂಟಿ ಎನ್ವೆಲಪ್ ಖಾಲಿ ಇದೆ. ಓಕೆ. ಸೊ ಈ ಎನ್ವೆಲಪ್ ಸದ್ಯಕ್ಕೆ ಇಂಪಾರ್ಟೆಂಟ್ ಇಲ್ಲ. ಐ ವಿಲ್ ಜಸ್ಟ್ ಸೀಲ್ ಇಟ್ ಅಪ್. ಓಕೆ. ಸೊ ಇದೊಂದು ಸೇಫ್ ಪ್ಲೇಸ್ ಅಲ್ಲಿ ಇರಬೇಕು. ಸೊ ಸರ್ ಕುಡ್ ಯು ಪ್ಲೀಸ್ ಸ್ಟ್ಯಾಂಡ್? ಸೇಫೆಸ್ಟ್ ಪ್ಲೇಸ್ ಕೂತ್ಕೊಳ್ಳಿ ಸರ್. ಸೊ ಸರ್ ಐ ವಾಂಟ್ ಯು ಟು ಇಮ್ಯಾಜಿನ್, ನಿಮಗೆ ಪೇಜ್ ನಂಬರ್ ಹಾಗೂ ಆ ವರ್ಡ್ ನೆನಪಿದ್ಯಾ? ಹೌದು. ಜಸ್ಟ್ ಇನ್ ಕೇಸ್ ಯು ಫೊಗೆಟ್, ಸೃಜನ್ ಸರ್ ಸಹ ನೋಡಿದ್ದಾರೆ ಆ ವರ್ಡ್ ಮತ್ತೆ ಆ ಪೇಜ್ ನಂಬರ್. ಈಗ ನೀವು ಜಸ್ಟ್ ಫಾರ್ ಅ ಮೂಮೆಂಟ್ ಕಣ್ಣು ಕ್ಲೋಸ್ ಮಾಡಿ ನಿಮ್ದು. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಆ ಬುಕ್ ಅನ್ನು ಆ ಪೇಜ್ ನಂಬರ್ಗೆ ಓಪನ್ ಮಾಡ್ತಿದ್ದೀರಾ. ಓಕೆ. ಆ ಪೇಜ್ ನಂಬರ್ಗೆ ಓಪನ್ ಮಾಡಿ ಆ ಪೇಜ್ ಅನ್ನು ನೀವು ಹರಿತಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ಸೊ ನೀವು ಆ ಇಮ್ಯಾಜಿನೇಷನ್ ಆದ ಕೂಡಲೇ ನೀವು ಕಣ್ಣು ಓಪನ್ ಮಾಡ್ಬೋದು ಎನಿ ಟೈಮ್ ಫ್ರಮ್ ನೌ. ಯು ಇಮ್ಯಾಜಿನ್ ದಟ್ ಯು ಆಕ್ಚುಲಿ ಹೆಲ್ಡ್ ದಟ್ ಪೇಜ್ ಅಂಡ್ ಯು ರಿಪ್ಟ್ ಇಟ್ ಆಫ್. ಈಗ ಇಮ್ಯಾಜಿನ್ ಮಾಡಿ ಆ ಪೇಜ್ ಅನ್ನು ನೀವು ಹಿಡಿದಿದ್ದೀರಾ and you have actually set it on fire. Can you imagine that? Okay. You have set the page on fire? Cool. So sir, ನಿಮ್ಮ ಇಮ್ಯಾಜಿನೇಷನ್ ರಿಯಲಿ ಸ್ಟ್ರಾಂಗ್ ಇದ್ರೆ, ನೀವು ಏನ್ ಇಮ್ಯಾಜಿನ್ ಮಾಡಿದಿರಾ ಅದು ರಿಯಾಲಿಟಿಗೆ ಕನ್ವರ್ಟ್ ಆಗಿರ್ಬೇಕು. ಸೊ ನೀವು ಕಣ್ಣು ಕ್ಲೋಸ್ ಮಾಡುವಾಗ ನಾವು ಆ ಪುಸ್ತಕ ಮುಟ್ಟಿದೀವ ಸರ್? ಸರ್ ಇಲ್ಲಲ್ಲ. ಸೊ ಪುನೀತ್ ಸರ್, ನಾನು ಆ ಪುಸ್ತಕ ಟಚ್ ಮಾಡಲ್ಲ. ಐ ವಾಂಟ್ ಯು ಟು ಟೇಕ್ ದಟ್ ಬುಕ್. ಯಾವ ಪೇಜ್ ನಂಬರ್ ಅದು? 78. ಸೊ ಸರ್ ಪ್ಲೀಸ್ ಟೇಕ್ ದಟ್ ಬುಕ್. ಐ ಆಮ್ ನಾಟ್ ಗೋನಾ ಟಚ್ ಇಟ್. ಪೇಜ್ ನಂಬರ್ 78ಗೆ ಹೋಗಿ. ಇಲ್ವಾ? ಪೇಜ್ ನಂಬರ್ 78 ಹರಿದೋಗಿದೆ. ಪವರ್ ಸ್ಟಾರ್ದು ಪವರ್ ಸಖತ್ತಿದೆ. ಸ್ಟೋನ್. Good job, sir. No, good job. You have done a great job. ನೀವು ತುಂಬಾ I was just a ಚೆನ್ನಾಗಿ medium, ಮಾಡಿದ್ದೀರಾ. sir. But did you imagine burning the paper as well? ನೀವು ಪೇಪರ್ ನೀವ್ ಹೇಳಿದ್ಮೇಲೆ ಆಕ್ಚುಲಿ ನೀವು ಅದು ಸುಮ್ನೆ ಬರ್ನ್ ಮಾಡೋ ಇಮ್ಯಾಜಿನೇಷನ್ ಮಾಡುವಾಗ ನಂಗೆ ಗೊತ್ತಾಯ್ತು ನೀವು ಫುಲ್ ಪೇಪರ್ ಅನ್ನೇ ಬರ್ನ್ ಮಾಡ್ತೀರಾ. ನಿಮ್ದು ಪವರ್ ತುಂಬಾ ಸ್ಟ್ರಾಂಗ್ ಇದೆ. ಸೊ ಐ ಸ್ಟಾಪ್ಡ್ ಯುವರ್ ಇಮ್ಯಾಜಿನೇಷನ್ ಇನ್ ದ ಮಿಡಲ್. ಸೊ ಎವಿಡೆನ್ಸ್ ಬೇಕಲ್ಲ ಸರ್? ಹೌದು. ಯು ರಿಮೆಂಬರ್ ನಾನು ಹೇಳ್ದೆ ಆ ಎನ್ವೆಲಪ್ ನಿಮ್ದು ಮೈಂಡ್ ತರ. ವಾಟ್ ಎವರ್ ಹ್ಯಾಪನ್ಸ್ ಇನ್ ಯೋರ್ ಮೈಂಡ್ ಆ ಎನ್ವೆಲಪ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಕರೆಕ್ಟ್? ಕುಡ್ ಯು ಪ್ಲೀಸ್ ಸ್ಟ್ಯಾಂಡ್ ಫಾರ್ ಅ ಮೂಮೆಂಟ್ ಸರ್? ಈ ಶೋ ಸ್ಟಾರ್ಟ್ ಆಗೋದ್ರಿಂದ ಮುಂಚೆ ಐ ಹ್ಯಾವ್ ಆಕ್ಚುಲಿ ಶೋನ್ ಯು ದಿಸ್ ಎನ್ವೆಲಪ್ ಎಂಟಿ, ರೈಟ್? Correct. Now I'm going to actually cut this envelope right in front of your eyes. And sir, ಎಲ್ರಿಗೂ ಕರೆಕ್ಟ್ ಆಗಿ ಹೇಳಿ ಒಳಗೆ ಏನ್ ಕಾಣ್ತಿದೆ. Pull it out. A paper. Is that 78? Page number ಯಾವುದು? 78. 78. How do you do that? Very nicely. So sir, this book is a souvenir sir ನಿಮಗೆ. Thank you. ನಂದು friend Nandita is a fan of yours. Thank you. But wait. ಅಷ್ಟು ಬೇಗ ಪುಸ್ತಕ ಕೊಡಲ್ಲ. I just wanted to know what is the word. Also. Also, ALSO also. Okay, sir. Sir, ಇದು ಸಖತ್ ಇಂಟ್ರೆಸ್ಟಿಂಗ್ ಇದೆ ಆಕ್ಚುಲಿ. ಬಿಕಾಸ್ ಐ ಡೋಂಟ್ ನೋ ಇಫ್ ಶಿ ಇಸ್ ಅ ಮ್ಯಾಜಿಷಿಯನ್. ನೀವು ಆಕ್ಚುಲಿ ನೋಟಿಸ್ ಮಾಡಿದಿರಾ ಪುನೀತ್ ಸರ್? ಅವಳದು ಮೆಸೇಜ್ ಇದೆ. ಡಿಯರ್ ಪುನೀತ್ ಸರ್, ಐ ರಿಯಲಿ ಲೈಕ್ ಯುವರ್ ಮೂವಿ ರಾಜಕುಮಾರ. ಯು ಆರ್ ಸೋ A for awesome, L for lively, S for smart, O for outstanding, ALSO also. Oh my God. ಅವಳು ಮೆಜಿಷಿಯನ್. ಹೋಪ್ ಯು ಎಂಜಾಯ್ಡ್ ಇಟ್ ಸರ್. ಹೇಗ್ ಮಾಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಅದೇ ಹೇಳ್ತಾರಲ್ಲ, ಕಲೆ ಅನ್ನೋದು ಎಲ್ಲದರಲ್ಲೂ ಬರುತ್ತೆ. That's a souvenir for you, sir. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು This ಸೋ book ಮಚ್. is an excellent book. ಹೌದು, ಇದೊಂದು ಆಕ್ಚುಲಿ ಈಗ ನೀವು ಮಾಡಿದ್ದೊಂದು ಆರ್ಟ್ ಏನಿದೆ, ಇದು ನನಗೆ ನನ್ನ ಜೀವನದಲ್ಲಿ ಬಹುಶಃ ಯಾರ ಜೊತೆಗಾದ್ರೂ ಕೂತ್ಕೊಂಡು ಒಂದು ಕಾನ್ವರ್ಸೇಷನ್ ಮಾಡಿದಾಗ ಇದ್ರ ಬಗ್ಗೆ ನಾನು ಖಂಡಿತ ಹೇಳೇ ಹೇಳ್ತೀನಿ. ಯಾಕಂದ್ರೆ ಇದು ಯಾವ್ದು ನಮ್ಮ ಮೈಂಡ್ ಅಲ್ಲಿ ಉಳಿಯುತ್ತೆ. It's an honor for me, sir. ಅಂಡ್ ಯು ಆರ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್ ಟು. Thank you, sir. Thank you very much. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. So, ಪುನೀತ್ ಸರ್, ಹಾ, ನೀವು ಕಾರ್ಡ್ಸ್ ಆಡ್ತೀರಾ? ಇಲ್ಲ, ಬರಲ್ಲ. ಒಳ್ಳೇದಾಯ್ತು. ನಂಗೆ ಈಸಿ ಆಯ್ತು. ಮಾತ್ರ ನಾನು ನಿಮಗೆ ಗೈಡ್ ಮಾಡ್ತೀನಿ. ನಾನು ನಿಮಗೆ ಕಾರ್ಡ್ಸ್ ತೋರಿಸ್ತೀನಿ. ನನ್ನ ಹತ್ರ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಇದೆ ಇಲ್ಲಿ.
ಸೊ ಪುನೀತ್ ಒಂದೇ ಸರ್ ಒಂದು ಆಟ ಗೊತ್ತು, ಅದು ಆಡಬಾರ್ದು ಆಕ್ಚುಲಿ. ಯಾರು ಆಡಕ್ ಹೋಗ್ಬೇಡಿ. ಓಕೆ ಸರ್. ಪುನೀತ್ ಸರ್, ಈಗ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲಿ ರೆಡ್ ಕಾರ್ಡ್ಸ್ ಇದೆ ಹಾಗೂ ಬ್ಲಾಕ್ ಕಾರ್ಡ್ಸ್. ಹೌದು ಹೌದು. ಓಕೆ, ಸೊ ನೀವು ರೆಡ್ ಕಾರ್ಡ್ಸ್ ಬೇಕಾ ಬ್ಲಾಕ್ ಕಾರ್ಡ್ ಬೇಕಾ? ರೈಟ್. ರೆಡ್ ಕಾರ್ಡ್. ಓಕೆ. ಸೃಜನ್ ಸರ್, ರೆಡ್ ಕಾರ್ಡ್ಸ್ ಅಲ್ಲಿ ಹಾರ್ಟ್ಸ್ ಇದೆ, ಡೈಮಂಡ್ ಇದೆ, ಯಾವ ಯಾವ ಸೂಟ್ ಬೇಕು ನಿಮಗೆ? ಐ ವುಡ್ ಗೋ ಫಾರ್ ಹಾರ್ಟ್. ವಿಲ್ ಗೋ ಫಾರ್ ಅ ಹಾರ್ಟ್. ಸೊ ರೆಡ್ ಕಾರ್ಡ್ ಹಾರ್ಟ್ ಚೂಸ್ ಆಯ್ತು. ನಂಬರ್ ಕಾರ್ಡ್ಸ್ ಇದೆ ಎಕ್ಕ ಇಂದ 10 ತನಕ, ಹಾಗೂ ಪಿಕ್ಚರ್ ಕಾರ್ಡ್ಸ್ ಇದೆ. ಹೌದು. ಸೊ ನಂಬರ್ ಕಾರ್ಡ್ಸ್ ಬೇಕಾ ಪಿಕ್ಚರ್ ಕಾರ್ಡ್ಸ್ ಬೇಕಾ? ಪಿಕ್ಚರ್ ಕಾರ್ಡ್. Are you trying to make this easy for me? So you can change your mind if you want. ಓಕೆ, ಲೆಟ್ ಮಿ ಗೋ You ಫಾರ್ wanna- ನಂಬರ್ ಕಾರ್ಡ್. Do you think I'm influencing you now? ನೀವು ಹೇಳಿದ್ರಿ ಸುಲಭ ಮಾಡೋದು ಬೇಡ. Okay sir. So ನೀವೇ ಹೇಳಿ, ನಂಬರ್ ಕಾರ್ಡ್ಸ್ ಪಿಕ್ಚರ್ ಕಾರ್ಡ್ಸ್? ಪಿಕ್ಚರ್ ಕಾರ್ಡ್ಸ್ ಇತ್ತು ಅಂತ. ಪಿಕ್ಚರ್ ಕಾರ್ಡ್ಸ್. Okay. ಸೊ ಸೃಜನ್ ಸರ್, ಪಿಕ್ಚರ್ ಕಾರ್ಡ್ಸ್ ಅಲ್ಲಿ ಜಾಕ್, ಕ್ವೀನ್, ಕಿಂಗ್ ಇದೆ. ಸೊ ಯಾವ ಕಾರ್ಡ್ ಬೇಕು ನಿಮಗೆ? ಐ ವಿಲ್ ಗೋ ವಿತ್ ಜಾಕಿ. ಜಾಕಿ. ಓಕೆ, ಸೊ ಹಾರ್ಟ್ಸ್ ಹಾಗೂ ಜಾಕ್ ಆಫ್ ಹಾರ್ಟ್ಸ್. ನಾನು ಏನು ಮಾಡೋದಕ್ಕಿಂತ ಮುಂಚೆ ಐ ವಿಲ್ ಶೋ ಯು ದಿಸ್ ಕಾರ್ಡ್ಸ್. ಈ ಕಾರ್ಡ್ಸ್ ಅಲ್ಲಿ ಏನ್ ಮಾಡಿದೀನಿ ಅಂದ್ರೆ ಡ್ರಾಯಿಂಗ್ ಮಾಡಿದೀನಿ. ಓಕೆ, ಎಲ್ಲ ಮ್ಯೂಸಿಷಿಯನ್ಸ್ಗೆ ಅಸಿಸ್ಟೆಂಟ್ ಇರ್ತಾರೆ. ನಂದು ಬಜೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊ ಅಸಿಸ್ಟೆಂಟ್ ಅನ್ನು ಡ್ರಾ ಮಾಡಿ ಇಟ್ಟಿದ್ದೀನಿ ನಾನು ಇಲ್ಲಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಒಂದು ಮ್ಯೂಸಿಷಿಯನ್ ಟಾಪ್ ಹ್ಯಾಟ್ ಹಾಕಿದ್ದಾನೆ. ಸೊ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಕ್ಕೆ ರೆಡಿ ಆಗಿದ್ದಾನೆ. ನಿಮ್ಗೆ ಅವನ್ ಅನ್ನಷ್ಟು ನರ್ವಸ್ ಇಲ್ಲ, ಯಾಕಂದ್ರೆ ಅವನಿಗೆ ಲೈಫ್ ಇಲ್ಲ. ಸೊ ನಾನು ಫುಲ್ ನರ್ವಸ್ ಆಗಿದ್ದೀನಿ ಸರ್. ಇಲ್ಲಿ ನೋಡಿ, ಒಂದೊಂದೇ ಕಾರ್ಡ್ ಅಲ್ಲೂ ಡ್ರಾ ಮಾಡಿ ಇಟ್ಟಿದ್ದೀನಿ ನಾನು. ಸೊ ನಾನು ಟ್ರಿಕ್ ಅಲ್ಲಿ ಫೇಲ್ ಆದ್ರೆ ಒಂದು ವೇಳೆ ನರ್ವಸ್ ಆಗಿ ಇವನ್ ನನ್ನ ಕಾಪಾಡ್ತಾನೆ. ಸೊ ಜಾಕ್ ಆಫ್ ಹಾರ್ಟ್ ನೀವು ಚೂಸ್ ಮಾಡಿದ್ರೆ ನಂಗೆ ಐಡಿಯಾ ಇಲ್ಲ, ನಿಮಗೆ ಐಡಿಯಾ ಇಲ್ಲ, ರೈಟ್? ಸೊ ದಿಸ್ ಇಸ್ ಲೈಕ್ ಅ ಫ್ಲಿಪ್ ಬುಕ್. ಫ್ಲಿಪ್ ಬುಕ್ ಹೇಳ್ತಾರೆ ಗೊತ್ತಾ ನಿಮಗೆ? ಹೌದು. ಸೊ ಹಾಗೆ, ಸೊ ನಾನ್ ನಿಮಗೆ ಕಾರ್ಡ್ಸ್ ಗೊತ್ತಿಲ್ಲ ಅಂತ ಕರೆಕ್ಟ್ ಆಗಿ ಹೇಳಿದ್ರ, ಸೊ ಐ ಜಸ್ಟ್ ಶೋ ಯು ನೀವು ಚೂಸ್ ಮಾಡಿದ ಕಾರ್ಡ್ ಯಾವುದು ಅಂತ. ಫೈನಲಿ ಜಾಕ್ ಆಫ್ ಹಾರ್ಟ್ಸ್ ಅಂದ್ರೆ ಇದು ಹಾರ್ಟ್ ಹಾಗೂ ಡೈಮಂಡ್ ಇದೆ, ಕರೆಕ್ಟ್? ಸೊ ನಾವು ಓಕೆ, ವಿಲ್ ಟ್ರೈ ದಿಸ್. ಐ ಜಸ್ಟ್ ಲೀವ್ ಇಟ್ ಹಿಯರ್. ಐ ವಿಲ್ ಲೀವ್ ದಿಸ್ ಮ್ಯಾಜಿಕ್ ಟು ದ ಮ್ಯಾಜಿಷಿಯನ್. ರೆಡಿ? ಅವ ಹ್ಯಾಟ್ ಅನ್ನು ತೆಗಿತಾನೆ, ಹ್ಯಾಟ್ ಒಳಗೆ ಒಂದು ಕೈ ಹಾಕ್ತಾನೆ. ರಾಬಿಟ್ ತೆಗಿತಿಲ್ಲ, ಆಕ್ಚುಲಿ ಒಂದು ಕಾರ್ಡ್ ತೆಗಿತಾನೆ, ಅಂಡ್ ದಟ್ ಕಾರ್ಡ್ ಇಸ್ ಜಾಕ್ ಆಫ್ ಹಾರ್ಟ್ಸ್. Oh my God! Amazing! ಥ್ಯಾಂಕ್ ಯು ಸರ್. Thank you so much. ಅಂಡ್ ಕಾರ್ಡ್ಸ್ ಆಡ್ತಾ ಇಲ್ಲ ನೀವು, ಸೊ ಕಾರ್ಡ್ಸ್ ಆಡದಿರೋರಿಗೆ ಇನ್ನೂ ಸರ್ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಐ ನೋ ದಟ್. ಸೊ ಸರ್, ಆರ್ ಯು ರೆಡಿ ಫಾರ್ ದ ಫಿನಾಲೆ ಆಕ್ಟ್? Yeah. ಫಿನಾಲೆ ಆಕ್ಟಿಗೆ ನಂಗೊಂದು 50 ರೂಪಾಯಿ ನೋಟ್ ಬೇಕಿತ್ತು. ಓಕೆ, ಫೈನ್. ಸೊ ಸರ್, ಕೂತ್ಕೊಳ್ಳಿ ಸರ್ ಪ್ಲೀಸ್. ಸೊ ಸರ್, ನಿಮಗೀಗ ಮ್ಯಾಜಿಕ್ ಒಂದು ಕಲೆ ಗೊತ್ತಿದ್ರೆ ನೀವ್ ಏನ್ ಮಾಡ್ತಿದ್ರ? ನನಗೆ ಮ್ಯಾಜಿಕ್ ಎಂಬ ಕಲೆ ಗೊತ್ತಿದ್ರೆ ನೀವ್ ಏನ್ ಮಾಡ್ತಿದ್ರ? ಕಲೆ ಗೊತ್ತಿದ್ರೆ ನಾನೇನ್ ಮಾಡ್ತಿದ್ದೆ? ಎಲ್ಲಾ ಪಿಕ್ಚರ್ ಇಟ್ ಮಾಡಿಸ್ಕೊಂಡ್ಬಿಡ್ತಾ ಇದ್ದೆ. ಒಂದು ವೈಟ್ ಬೋರ್ಡ್ ತರ್ಬೋದಾ ಸರ್? ಆ ವೈಟ್ ಬೋರ್ಡ್. ಈಗ ಮ್ಯಾಜಿಕ್ ಗೊತ್ತಿದ್ದು ಹಣದಲ್ಲಿ ಏನ್ ಮಾಡ್ತಿದ್ರ? ಹಣ ಡಬಲ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಮ್ಯಾಜಿಕ್ ಗೊತ್ತಿದ್ರೆ. ಕರೆಕ್ಟ್. ಸೊ ಎಲ್ಲಾ ಮ್ಯಾಜಿಷಿಯನ್ಸ್ಗೂ ಅದೊಂದು ಡ್ರೀಮ್ ಇದೆ. ಫಸ್ಟ್ ಟೈಮ್ ಮ್ಯಾಜಿಕ್ ಹೇಳುವಾಗ ಹಣ ಮರದಲ್ಲಿ ಬರಲ್ಲ ಹೇಳ್ತಾರೆ. ಸೊ ನಾವು ಏನ್ ಮಾಡ್ತೀವಿ, ಮ್ಯಾಜಿಕ್ ಅಲ್ಲಿ ಹಣ ಮಲ್ಟಿಪ್ಲೈ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಪುನೀತ್ ಸರ್, ಒಂದು ಅಂತದೊಂದು ಚಿಕ್ಕ ಪ್ರಯೋಗ. ಓಕೆ, ಸೊ ಬಿಫೋರ್ ಐ ಪ್ರೊಸೀಡ್, ಎಲ್ಲಾ ನೋಟಿಗೆ ಒಂದು ಯುನಿಕ್ ಸೀರಿಯಲ್ ನಂಬರ್ ಇರೋದು. ಓಕೆ, ಸೊ ಈ ಯುನಿಕ್ ಸೀರಿಯಲ್ ನಂಬರ್ ಅನ್ನು ನೀವು ನೀವು ಓದ್ತೀರಿ, ಇಲ್ಲ ನಾನು ಓದ್ಲಾ? ಹೇಗೂ ಆಯ್ತು, ಬಿಕಾಸ್ ಐ ಥಿಂಕ್ ಇಟ್ಸ್ ಬೆಟರ್ ಯು ರೀಡ್ ಇಟ್. ಇಲ್ಲಾಂದ್ರೆ ಸೀರಿಯಲ್ ನಂಬರ್ ಮಾತ್ರ ಬೇಕಲ್ಲ? ಸೀರಿಯಲ್ ನಂಬರ್ ಮಾತ್ರ ಹೇಳಿ. ಇದು ಈ 5 ಡಿಜಿಟ್ ಎಲ್ಲ ಮಾತ್ರ full ಸಾಕು? complete Full ಹೇಳ್ಬೇಕಾ? ಇಲ್ಲಿಂದ. Okay. 9 GB. 9 GB and storage space. Yeah, the space there. And there is J843J. J843J. Yeah. So Srijan sir, just to ಇನ್ನೊಮ್ಮೆ clarify ಮಾಡಿ. 9 GB J843J. So after this we can't change anything. So ಈಗಲೇ ನೋಡ್ಕೊಳ್ಳಿ. Okay. Ready? Fine sir. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ 9 GB J843J. ಓಕೆ, ಸೊ ಈಗ ಪುನೀತ್ ಸರ್, ನಿಮ್ ಮುಂದೆನೆ ಈ 50 ರೂಪಾಯಿ ನೋಟನ್ನ 500 ರೂಪಾಯಿ ಮಾಡ್ತೀವಿ. Okay. ಆರ್ ಯು ರೆಡಿ? Okay. 1 by 1 fold. With every fold ನೀವು ನೋಡ್ತೀರಾ 50 ರೂಪಾಯಿ, 500 ರೂಪಾಯಿ, ಸಾರಿ 10 ರೂಪಾಯಿ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಸರ್. ಎನಿವೇ, ಥ್ಯಾಂಕ್ ಯು ಸೃಜನ್ ಸರ್ ಫಾರ್ ದ 50 rupees note. ನೈಸ್ ಮೀಟಿಂಗ್ ಯು ಆಲ್. ಇಲ್ಲ ಸರ್, ಈ ಶೋ ಇಷ್ಟು ಒಳ್ಳೆ ಹೋಯ್ತು. ಐ ಡೋಂಟ್ ವಾಂಟ್ ಟು ಎಂಡ್ ಇಟ್ ವಿತ್ ಬ್ಯಾಡ್ ನೋಟ್. Okay. ಸೊ ಸರ್, ನಿಮಗೆ ಸಾರಿ, ಆ 50 ರೂಪಾಯಿ ಕೊಡೋ ಬದಲು ಆ 50 ರೂಪಾಯಿ ವರ್ತ್ ಒಂದು ಗಿಫ್ಟ್ ಕೊಡ್ಲಾ? ಕೊಡಿ. ನೋಡಿ ಸರ್,
ಓಪನ್ ಮಾಡ್ಬೇಕು. ಅದು ಗಿಫ್ಟ್ ನಾನು ಅವ್ರಿಗೆ ಕೊಡ್ತೀನಿ. ಅದ್ರಲ್ಲಿ 50 ರೂಪಾಯಿ ವರ್ತ್ ಗಿಫ್ಟ್ ಸರ್ ಇದು. ಓಕೆ. ಒಂದು ಐಡಿಯಾ ಮಾಡಿ, ನೀವೇ ಓಪನ್ ಮಾಡಿ. ಏನಿದೆ ಸರ್? ಒಂದು ಆರೆಂಜ್ ಇದೆ. ಒಂದು ಆರೆಂಜ್, 50 ರೂಪಾಯಿ ಬೆಲೆಯ ಒಂದು ಆರೆಂಜ್. ಥ್ಯಾಂಕ್ ಯು ಸೃಜನ್ ಸರ್, ಧನ್ಯವಾದಗಳು. 50 ರೂಪಾಯಿ. ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ? ವಿಷಯ ಏನಂದ್ರೆ ನಾನು 50 ರೂಪಾಯಿ ವರ್ತ್ ಒಂದು ಗಿಫ್ಟ್ ಕೊಡ್ತೀನಿ ಇದಲ್ವ, ನಾನು ಜೋಕ್ ಮಾಡಿಲ್ಲ ಆಕ್ಚುಲಿ. ಸೊ ಈ ಆರೆಂಜ್ ಅನ್ನ ನೋಡಿ, ಮೈ ಹ್ಯಾಂಡ್ಸ್ ಆರ್ ಎಂಟಿ. ಓಕೆ ಸರ್, ಇದನ್ನ ಹಿಡ್ಕೊಳ್ಳಿ. ಸ್ಲೇಟ್ ಹಿಡಿಸ್ಬಿಟ್ರು. ಆರೆಂಜ್ ಅನ್ನ ಈ ಆರೆಂಜ್ ಅನ್ನ ನಿಮ್ ಮುಂದೆನೆ ನಾನು ಕಟ್ ಮಾಡಿ, ಕಟ್ ಮಾಡುವಾಗ ಏನಾಗತ್ತಂದ್ರೆ ಒಳಗೆ ನಿಮಗೆ ಏನ್ ಕಾಣ್ತಿದೆ? Are you kidding me? ಒಂದು 50 ರೂಪಾಯಿ ನೋಟ್. ಮಾತ್ರ ಈ 50 ರೂಪಾಯಿ ನೋಟ್ ನಿಮ್ದೇನಾ ಅಂತ ಏನ್ ಗ್ಯಾರಂಟಿ? ಸೀರಿಯಲ್ ನಂಬರ್. ಸೀರಿಯಲ್ ನಂಬರ್. ಸೊ ಪುನೀತ್ ಸರ್, ಆ ಸೀರಿಯಲ್ ನಂಬರ್ ಒಮ್ಮೆ ಜೋರಾಗಿ ಓದ್ತೀರಾ? On yeah, 9GB J843J. Brilliant. Brilliant. ಥ್ಯಾಂಕ್ ಯು ಸರ್. Amazing. ಥ್ಯಾಂಕ್ ಯು ವೆರಿ ಮಚ್. Very nice. Whoa. How did you do that, man? ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ. Fantastic. Beautiful. Thank you, sir. Extraordinary. Thank you for the opportunity and thank you, Puneet. It was an honor meeting you. Fantastic. Round of applause. ಮೊಹಲ್ಲಾ ನಿವಾಸಿಗಳಲ್ಲಿ ವಿನಂತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿಯಾಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿರುತ್ತದೆ ಪ್ರಾರ್ಥನೆ. ಕೋಳಿ ಮತ್ತು ಮರ, ಬೀಜ ಮತ್ತು ಮೊಟ್ಟೆ ಮಧ್ಯ ನಾನು ಮೊದಲು ತಾನು ಮೊದಲು ಅನ್ನೋ ಕಾಂಪಿಟೇಷನ್ ಯಾವತ್ತೂ ಇದ್ದೇ ಇರುತ್ತೆ. ಆದ್ರೆ ಮೊಟ್ಟ ಮೊದಲನೇ ಕಾಂಪಿಟೇಷನ್ ಬರ್ತಾ ಇದೆ ನಿಮ್ಮ ಮನೆಯ ಬಾಗಿಲಿಗೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಜಾ ಟಾಕೀಸ್ ಮಜಾ ಪತಿ. Dampavare, dampavare, dampari kita dhum dampavare, 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 dampari kita dhum dampavare. ಯಾಕೊಂದ್ ಕಿತ್ತಾಡ್ತಾ ಇದೀರಾ? ಯಾರು ಬಂದಿದಾರ? ಅವ್ರ ಮುಂದೆ ಎಲ್ಲ ಕಿತ್ತಾಡ್ತಾ ಇದೀರಲ್ಲ. ಲವ್ ಯಾರು? ನಾನು ಮಲಗಿರ್ಬೇಕಾದ್ರೆ ಎದೋಳಿಸ್ಬೇಡ. ಕನ್ಸು ಅರ್ಧಂಬರ್ಧ ಆಗ್ಬಿಡ್ತದೆ. ಪುನೀತ್ ಅವ್ರ ಕನ್ಸಲ್ ಬಂದವ್ರೆ ನೋಡು. ಯಾಕ? ಅಯ್ಯೋ ನೀಣ, ಇದು ಕಾಣಿಸಲ್ಲ ಕಣ, ನನಸು. ಕ್ಲಾಪ್ಸ್ ಹಾಕಿ ಸರ್, ಕ್ಲಾಪ್ಸ್ ಹಾಕಿ. 50 ರೂಪಾಯಿ ಕೊಡಿ ಸರ್, 50 ರೂಪಾಯಿ ಕೊಡಿ. 50 ರೂಪಾಯಿ, 50 ರೂಪಾಯಿ. ಇಲ್ಲ, ದುಡ್ಡು ತಂದಿಲ್ಲ. ದುಡ್ಡು ತಂದಿಲ್ಲ? ಸಾಲ ಮಾಡಿ. ಯಾರ ಕಲಾದ್ರೂ ಕೊಟ್ರೆ ಕೊಡ್ತೀನಿ. ಯಾಕಪ್ಪ 50 ರೂಪಾಯಿ ಅವ್ರು ಯಾಕೆ ಕೊಡ್ಬೇಕು? ನಮ್ಮೂರ್ ಕಡೆ ಹಂಗೆ ಕ್ಲಾಪ್ಸ್ ಹಾಕ್ತಿವಿ. ಯಾರು ಗೆಲ್ತಾರೆ ಸೋಲ್ತಾರೆ ನಾವು 50 ರೂಪಾಯಿ ಇಸ್ಕೊತೀವಿ. ಏಯ್, ನಾನು ಏನು ಗೊತ್ತಿನ, ಏನು? ಇವ್ರ ಜೊತೆ ನಾನು ನಮ್ಮ ಬಸ್ಸು ಪಿಕ್ಚರ್ ಮಾಡಿದೀನಿ ನಾನು. ನೀನೇನೋ ಮಾಡಿರೋದು? ನಾನು ಇವ್ರ ಜೊತೆ ರಾಮ್ ಪಿಕ್ಚರ್ ಮಾಡಿದ್ದೀನಿ. ಲೈ, ನಾನು ಇವ್ರ ಜೊತೆ ಪೃಥ್ವಿ ಪಿಕ್ಚರ್ ಮಾಡಿದೀನಿ. ಏಯ್, ನಾನು ಇವ್ರ ಜೊತೆ ನೆಕ್ಸ್ಟ್ ಯಾವ್ದಾರು ಮಾಡ್ತೀನಿ. ಮಾಡಲ್ವಾ ಸರ್? ಡೀಲ್. ಡೀಲ್. ತೋತ್ಬಿಟ್ಟ ಇವನು. ಅವ್ರು ನೆಕ್ಸ್ಟ್ ಪಿಕ್ಚರ್ ಮಾಡ್ತಾರೆ ಅಂತ ನಾವು ಮಾಡಲ್ಲ. ಹೋಗ್ತೀನಿ ಮನೆಗೆ. ಹಲೋ ಆಡಿಯನ್ಸ್, ಎಲ್ಲರಿಗೂ ತಾಗುತ್ತಾ ಅಪ್ಪ, ತಾಗುತ್ತಾ ಅಲ್ಲ ಕಂದ, ಅದು ಸ್ವಾಗತ. ಅದನ್ನೇ ನಾನು ಹೇಳಿದ್ದು, ತಾಗತ್ತಾ. ಅದೇನೋ ಮಜಾ ಟಾಕೀಸ್ ಮಜಾಪತಿ ಅಂತ ಎಲ್ಲ ಪುಂಕ್ತಾ ಇದ್ದಲ್ಲ, ಏನದು? ಏನ್ ಕೋಬ್ರಾ ಪುಂಗ್ತಾ ಇದೆಯಾ ಅಂತೆಲ್ಲ ಏನೇನೋ ಮಾತಾಡ್ತೀಯ? Don't you have common sense in the pot? Why do you do this job in the class? You don't have anything of the international Bishabarabat? ಪಾಪ ಕೆಮ್ತಾ ಇದ್ದಾನೆ. ಸಿರಪ್ ಟಾನಿಕ್ ಏನೋ ತರಿಸ್ಲೇನಾ? ಬೇಡ. ಮತ್ ಕೆಮ್ತಾ ಇದೆಯಲ್ಲೋ?
ಬೇಡ ಕೊಬ್ರ ಸಿರಪ್ ಕುಡ್ದ್ಬಿಟ್ಟು ಕೆಮ್ ನಿಂತೋಗ್ಬಿಡ್ಲಿ ಆಮೇಲೆ ಪಟ್ಟಿಂದ ಅದೇನ್ ಹೇಳ್ದೆ ಇಂಗ್ಲಿಷ್ ಅಲ್ಲಿ ಹೇಳು ಅನ್ನೋದು ನಮಗ್ ಬರ್ದೇ ಇರೋದು ಅದಕ್ಕೆ ಕೆಮ್ಕೊಂಡು ಹೆಂಗೋ ಮೇಂಟೈನ್ ಮಾಡಿದೀನಿ. ಅಪ್ಪು ಸರ್ ಮುಂದೆ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಸುಮ್ಮನೆ. ಯಾಕೆ ಬಂದಿದ್ದೀರಾ ಈಗ ನೀವು? ನಾವು ಇಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್ ಮಾಡ್ಬೇಕು ಅಂತ ಬಂದ್ಬಿಟ್ಟಿದೀವಿ. ಆ ಕಾಂಪಿಟೇಷನ್ ಬಂದ್ಬಿಟ್ಟು ಅದು ಹೆಸರೇ ಮರ್ತೋಯ್ತಿಯಲ್ಲ. ನಾವಿಲ್ಲಿ ಬಂದಿರೋದು ಕಾಂಪಿಟೇಷನ್ ಮಾಡೋದಕ್ಕೆ. ಅದ್ಯಾವ ಕಾಂಪಿಟೇಷನ್ ಅಂದ್ರೆ ಏನು ನೀ ದೊಡ್ಡ ಯೂನಿಯನ್. ಇದು ನಮ್ಮ ಪ್ರೋಗ್ರಾಮ್ ಹೆಸರೇನು? ಮಜಾ ಟಾಕೀಸು. ರಾಣಿಗೆ ನೀನೇನಾಗಬೇಕು? ಪತಿ. ಅದೇ ಮಜಾ ಟಾಕೀಸ್ ಮಜಾ ಪತಿ. ಹೆಂಗಿದ್ರು ನಾವು ಅಪ್ಪು ಅವರ ಅಪ್ಪಟ ಅಭಿಮಾನಿ. ಹೆಂಗಿದ್ರು ಅವರು ಬಂದಿದ್ದಾರೆ ಈ ಕಾಂಪಿಟೇಷನ್ ನ ಅವರ ಅಮೃತ ಹಸ್ತದಿಂದ ಓಪನ್ ಮಾಡಿಸಿ ಅವ್ರ ಜೊತೆ ಫಸ್ಟ್ ಆಡೋಣ ಅಂತ ಬಂದಿದ್ದೀವಿ. ದುಡ್ಡು ಕೇಳ್ಬಿಡಿ, ದುಡ್ಡು ಕೇಳ್ಬಿಡಿ. ನೋಡ್ರ, ಗೇಮು ಅಂದ್ಬಿಟ್ಟು ಏನಾದ್ರು ಡಬಲ್ ಗೇಮ್ ಮಾಡಿದ್ರು ಮಜಾ ಟಾಕೀಸ್ ಅಲ್ಲಿ ಡಬಲ್ ಮರ್ಡರ್ ಆಗ್ಬಿಡುತ್ತೆ. ಹುಷಾರಾಗಿರಿ. ನಮ್ದು ಆ ರೀತಿ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡಪ್ಪ. ನೀನು ನಮ್ದು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಎಲ್ಲ ಇರ್ತದೆ ಇಲ್ಲಿ. ಇದು ತಲೆ, ಕಾಲು, ಬೋಟಿ, ಲಿವರ್, ಚಿಕನ್, ಮಟನ್ ಫ್ರೈ ಎಲ್ಲ ಇರುತ್ತೆ. ನಾನು ಹೇಳಕ್ ಕೊಟ್ಟಿದ್ದ ಅದೆಲ್ಲ ಕಣ. ತಲೆ, ಕಾಲು, ಸಾಹಿತ್ಯ, ಇತಿಹಾಸ ಇದೆಲ್ಲ ಇರ್ತದೆ. ಯಾರು ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿ ಮಾಡಿಬಿಡ್ತಾರೋ ಅವ್ರಿಗೆ 1 ಕೋಟಿ ಕೊಟ್ಬಿಡ್ತೀನಿ ನಾನು. ನಿಮಗ್ ನಾಚಿಕೆ, ಮಾನ, ಮರ್ಯಾದೆ, ಗೌರವ ಏನಾದ್ರು ಇದೆಯೇನ್ರು? ಅದು ತಲೆ, ಸಾಹಿತ್ಯ, ಇತಿಹಾಸ ಅಲ್ಲ, ಕಲೆ, ಸಾಹಿತ್ಯ, ಇತಿಹಾಸ. ನಾನು ಅದೇ हम आपकी है कौन? दिल की मानता नहीं, प्यार चुकता नहीं, दिल तो पागल है. दिल वाले दुल्हनिया ले जाएंगे कयामत से कयामत तक. ಪಾಪ ಕೆಮ್ ಜಾಸ್ತಿ ಆಗ್ತಾ ಇದೆ, ಸಿರಪ್ ತರಿಸ್ಕೊಡ್ತೀನಿ. ಬೇಡ ಅಂತ ಹೇಳದ್ನಲ್ಲಪ್ಪ. ಸಿರಪ್ ಕುಡಿಯೋದು, ಕೆಮ್ಮು ನಿಂತೋಗೋದು, ತಿರ್ಗಾ ವಾಪಸ್ ಹಿಂದಿ ಪಟ್ಟಿಂದ ಹೇಳು ಅನ್ನೋದು ನಮ್ಗೆ ಹಿಂದಿ ಬರ್ದೇ ಇರೋದು. ಅವ್ರ ಮುಂದೆ ಅವಮಾನ ಆಗಬಾರ್ದು ಅಂತ ಏನೋ ಮೇಂಟೈನ್ ಮಾಡ್ತಾ ಇದ್ದೀವಿ. ಸುಮ್ಮನೆ ನಿಂತ್ಕೊಳ್ಳಪ್ಪ ನೀನು. ಸರಿ, ಇಬ್ರು ತಲೆ ತಿನ್ಬೇಡ್ರಪ್ಪ. ಅದ್ ಏನ್ ಮಾಡ್ಬೇಕು ಅಂತಿದ್ರ ಮಾಡ್ಬಿಟ್ಟು ಹೋಗಿ ಬೇಗ. ಓಕೆ, ಆಲ್ ಸೆಟಪ್ ಕಮ್. ನಾವು ಅಪ್ಪ ಅವ್ರ ಜೊತೆ ಮಜಾ ಟಾಕೀಸ್ ಮಜಾಪತಿ ಗೇಮ್ ನ ಆಡೇ ಹೋಗೋದು. ಸರಿ ಆಡ್ರಪ್ಪ, ಅದೇನ್ ಆಡ್ರಪ್ಪ. ಫಸ್ಟ್ ಅವ್ರು ಓಕೆ ಅಂದ್ರೆ ಆಮೇಲೆ ನೀವ್ ಆಡಿ, ಇಲ್ಲ ಅಂದ್ರೆ ಬೇಡ. ನೀನೇ ಕಡ್ಡಿ ಇರ್ತಾರೆ ಅದ್ ಮಧ್ಯ. ಅವ್ರು ಓಕೆ ಸರ್, ನೀವು ಆಡಲ್ವಾ ಸರ್ ನಮ್ ಜೊತೆ? ಆಡ್ತೀವಿ ಬಿಡಿ ಸರ್. ಅವರೇ ಆಡ್ತಾರೆ. ಆಲ್ ಸೆಟಪ್ ಕಮ್. ಸೆಟಪ್ ಏನಾಯ್ತು ನಿನಗೆ? ಸೆಟಪ್ ಅವ್ರು ಹೇಳಿದ್ ಗೇಮ್ ಸೆಟಪ್ ಕಣೋ. ನಾನು ಅದೇ ಸೆಟಪ್ ಹೇಳಿದ್ದು, ಆದ್ರೆ ಖುಷಿಲಿ ಹೇಳಿದೆ ಅಷ್ಟೇ. ಈಗ ನಾವು ಗೇಮ್ ನ ಶುರು ಮಾಡೋಣ. ಲೈಟ್ಸ್, ಕ್ಯಾಮರಾ, ಆಕ್ಷನ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮಿಬ್ಬರಿಗೂ ಸ್ವಾಗತ, ಸುಸ್ವಾಗತ. ಗೇಮ್ ರೂಲ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ, ಅದನ್ನ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ. ಇಲ್ಲ, ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. ಹೇಳಿ ಅಪ್ಪ ಕೊಬ್ರ. ಗೊತ್ತಿರುತ್ತೆ ಅನ್ಬಿಟ್ಟು ಬಯಾಟ್ ಮಾಡ್ದೆ, ಊರು ಓಡ್ಕೊಡ್ದೆ ಬಂದೆ ನಾನು. ಒಳ್ಳೆ ಕತೆ ಆಟಲ್ಲ, ಏನಪ್ಪಾ ಮಾಡೋದೀಗ? ಆ ಚೀಟಿ ಕೂಡ ನೋಡ್ಕೊಂಡು ಹೇಳೋಣ ನಾವು. ಚೀಟಿ ಏನ ಮರ್ತು ಬಿಟ್ನಲ್ಲ ತರೋದು ನಾನು. ಮರ್ತು ಬಿಟ್ಟು ಜೀವನ ಹಿಂಗತ್ತಿದ್ಯಾ? ಭಯ ಆಗ್ಬಿಡ್ತಾ? ಭಯ ಪಡ್ಬೇಡ, ತೆಳಗಡೆ ಇದೆ ಕೊಡ್ತೀನಿ. ಚೆನ್ನಾಗಿ ತೋದು. ಕೇಳಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಪ್ರೀತಿಯ ಗೌರಿ, ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಗುಡಿಸಲಿಗೆ ಹೋದೆ ಕಸ ಗುಡಿಸಲು. ನಾನು ನಿನ್ನ ಹುಚ್ಚು ನಾಯಿ ತರ ಪ್ರೀತಿ ಮಾಡಲು ಸಳದೆ ಹೋಯ್ತು ತೋಟದ ಮನೆ ಕೀಪ್ ಗೊಂಚಿಡು. ಅದಕ್ಕೆ ರಾಗಿ ತೋಟದಿಂದ ಕಬ್ಬನ್ ಗದ್ದಿಗೆ ಶಿಫ್ಟ್ ಆಗೋಣ. ಯಾವಾಗ ಬರ್ತೀಯ ನೀನು? ತಗೊಂಡು ಪೊಂಗಲ್. ನಿನ್ ದಾರಿನೇ ಕಾಯ್ತಾ ಇದ್ದೀನಿ, ಅವಾಗ್ಲೂ ಇವಾಗ್ಲೂ ಯಾವಾಗ್ಲೂ. ಇಂತಿ ನಿನ್ನ ಪ್ರೀತಿಯ ಮುತ್ತುಮಣಿ. ಏನ್ರ ಇದು? ಯಾವ ಲೆಟರ್ ಕೊಟ್ಟ? ಅದು ನಂದು ಹಳೆ ಡೌದ್. ಅವಳಿಗೆ ಲೆಟರ್ ಬರ್ತಿದ್ದೆ, ನಾನು ಕೊಟ್ಟಿಲ್ಲ, ಜಾಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಅವಳು ಸಿಕ್ತಾಗ ಕೊಡ್ಬೇಕು, ಎಸಿ ಪಡೆ ನೀನೆ. ಹೌದು. ಓಕೆ, ಈಗ ಮಜಾಪತಿಯಲ್ಲಿ ನೀವಿಬ್ರು ಸೀಟ್ ಮೇಲೆ ಕೂತ್ಕೋಬೇಕು. ಕೂತಾಗಿದೆ, ಇನ್ನೇನ್ ಕೂತ್ಕೊಳ್ಳೋದಲ್ಲಿ? ಎಲ್ಲರೂ ಸುಮ್ ಕೂತಾರ್ತಾನೆ ಕೇಳ್ಕೊಂಡು. ಇನ್ನೇನ್ ಮಧ್ಯದಲ್ಲಿ? ಹಲೋ ತುರಿ, ನಾನೇ ತುರಿಲಿ ಹೋಗ್ ತುರ್ಕೋ. ತುರಿ, ಓ ಕುರಿ, ಏನ ಬಾಯಿಲಿ ತೂತ್ಕೋ ಬಾ.
ಆ ರೂಲ್ಸ್ ಕನ್ನಡ ಬರುತ್ತಲ್ಲ ನಿನಗೆ, ನೀನೇ ಓದು. ಈ ಗೇಮ್ ಶೋನ ರೂಲ್ಸ್ ಕೆಳಗೆ ಇದೆ. ಕುರಿ ಏನ್ ನೋಡ್ತಿದ್ಯಾ? ಅದೇನೋ ಕೆಳಗೈತಂತಲ್ಲ. ದಡ್ಡ ಅಪ್ಪ ನೀನ್ ಕರೆಕ್ಟ್ ಆಗಿ ಓದಪ್ಪ. ಅದು ರೂಲ್ಸ್ ಕೆಳಕಂಡಂತಿದೆ, ಅದು ಕೆಳಗಡೆ ಇದೆ ಅಲ್ಲ, ಅದು ಕೆಳಗಡೆ ಇದೆ. ಕೊಡಿಲಿ, ಕೊಡಿ. ನೋಡಿ ಇದರಲ್ಲಿ 2 ರೂಲ್ಸ್ ಇದೆ. ರೂಲ್ ನಂಬರ್ 1, ನಾವ್ ಎಷ್ಟು ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಡ್ಲೇಬೇಕು. ಪ್ರಶ್ನೆಗಳು ಎಲ್ಲಾ ಪ್ರಶ್ನೆಗಳಿಗೂ ಆಪ್ಷನ್ ಇರಲ್ಲ. ನೀವು ಸರಿಯಾದ ಉತ್ತರ ಕೊಟ್ರೆ 1 ಕೋಟಿ. ಓ 1 ಕೋಟಿ. 1 ಕೋಟಿ ಒಂದೇ ಪ್ರಶ್ನೆಗೆ. ಇಲ್ಲ ಪ್ರಶ್ನೆಗಳು ಜಾಸ್ತಿ ಇರುತ್ತೆ, ಎಲ್ಲ ಉತ್ತರ ಕೊಡ್ತಾ ಇರ್ಬೇಕು. 1 ಕೋಟಿ. ರೂಲ್ಸ್ ನಂಬರ್ 2, ಒಟ್ಟು 2.5 ಚಾನ್ಸ್ಗಳು ಇರ್ತವೆ. ಮೊದಲನೇದು ಗೆಳೆಯನೇ ಹೆಲ್ಪ್ ಮಾಡು, ಎರಡನೇದು ಅರ್ಧಕ್ಕರ್ಧ, ಮೂರನೇದು ಜನರೇ ಕಾಪಾಡಿ. ಅಲ್ಲ ಕಣ, ಅವ್ನು ಹೇಳಿದ್ದು 2.5 ತಾನೆ, ಕೊಟ್ಟಿರೋದು 3 ಚಾನ್ಸ್. ಅದೇ ನಮ್ದು 3ನೇ ಚಾನ್ಸ್. ಅದೇನಾಗ್ಬಿಟ್ಟಿದೆ ಅಂತಂದ್ರೆ ಗೆಳೆಯನೇ ಕಾಪಾಡು ಅಂತ ಇದೆಯಲ್ಲ, ಅವಾಗ ನೀವು ಯಾರಿಗಾದ್ರೂ ಫೋನ್ ಮಾಡ್ಬೋದು. ಆಗ ನಮ್ಮ ಫೋನ್ ಅಲ್ಲಿ ಫೋನ್ ಮಾಡಕ್ಕೆ ಕರೆನ್ಸಿ ಇರೋದಿಲ್ಲ, ಮಿಸ್ ಕಾಲ್ ಕೂಡ ಅಷ್ಟು ಮಾತ್ರ ಇರ್ತದೆ. ಅದಕ್ಕೆ ಅರ್ಧ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಯಾವ್ದಕ್ಕೂ ಕ್ಯಾಲ್ಕುಲೇಟರ್ ಇಟ್ಕೊಂಡಿರಿ. ಕ್ಯಾಲ್ಕುಲೇಟರ್ ಯಾಕೆ? ನೀವು ಇದೇ ತರ ತರಲೆ ಮಾಡ್ತಿದ್ರೆ ನಿಮ್ ಮೂಳೆ ಮುರಿತೀನಲ್ಲ, ಯಾವ್ದು ಎಷ್ಟು ಮುರಿದಿದೆ ಅಂತ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ. ಒಂದ್ ನಿಮಿಷ ಇರಪ್ಪ. ಏನೋ ಬರ್ಕೋತಾ ಇದ್ಯಾ? ಮುಖ್ಯವಾದ ರೂಲ್ಸ್, ಯಾವುದೇ ಕಾರಣಕ್ಕೂ ಕಾರ್ಯಕ್ರಮದ ಆಯೋಜಕರಾದ ಕಡ್ಲೆಪುರಿ ಅಲಿಯಾಸ್ ಕುರಿ ಮತ್ತು ಮುತ್ತುಮಡಿಗೆ ದೈಹಿಕವಾಗಿ ಹಲ್ಲೆ ನಡೆಸುವಂತಿಲ್ಲ. ಅದು ರೂಲ್ಸ್ ಅಲ್ಲಿ ಇರ್ಲೇ ಇಲ್ವಲ್ಲ? ಇರ್ಲೇ ಇಲ್ಲ, ಗೊತ್ತು ಕಡ. ಅವ್ರು ಏನ್ ಹೇಳಿದ್ರು ಅದಕ್ಕೆ ಸೇಫ್ಟಿ ಬರ್ಕೊಬಿಟ್ಟೆ ನಾನೇ. ಓಕೆ, ಈಗ ನಾವು ಗೇಮ್ ನ ಶುರು ಮಾಡ್ಬಿಡೋಣ. ಓಕೆ, ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಮೊದಲನೆಯ ಪ್ರಶ್ನೆ ಈಗ ಬರ್ತಾ ಇದೆ. ಜಾನಿ ಜಾನಿ, ಎಸ್ ಪಾಪ. ಈಟಿಂಗ್ ಶುಗರ್, ನೋ ಪಾಪ. ಟೆಲ್ಲಿಂಗ್ ಲೈಸ್, ನೋ ಪಾಪ. ಓಪನ್ ಯುವರ್ ಮೌತ್. ಸಾಕು, ಅಷ್ಟು ಉದ್ದ ಇತ್ತ ನಗೋಡ್ರ. ಅಷ್ಟೇ ಇದ್ದಿದ್ದು, ಅಷ್ಟೇ ಪ್ರಶ್ನೆ. ಹಾಗೂ ನಿಮ್ಮ ಪ್ರಶ್ನೆ, ಜಾನಿ ಅವರ ಅಪ್ಪನ ಹೆಸರೇನು? ಆಪ್ಷನ್ ಎ ನಂಜುಂಡಯ್ಯ, ಆಪ್ಷನ್ ಬಿ ದ್ಯಾಮಣ್ಣ, ಆಪ್ಷನ್ ಸಿ ಮೊದಲನೇದೇ ಇರ್ಬೋದು, ಆಪ್ಷನ್ ಡಿ ಇದ್ಯಾವುದು ಅಲ್ಲ ಅನ್ಸುತ್ತೆ. ಹೇಳಿ ಸರ್, ಪುನೀತ್ ಸರ್ ನೀವೇ ಹೇಳಿ. I swear I really didn't know there was a question like this, and I've never thought something like this. And I wouldn't know that you have so much common sense to ask a question like this. I'm so damn impressed with you. God! So, I think I need some time. I don't know what to do. I mean, such an amazing question. Where the hell did you get such kind of question? I've never thought about it. I know I really need to go and look into it somewhere and probably find out from the person who wrote this poem. Congratulations! Correct answer! Correct answer! Super! Hey, what's wrong with him? I didn't even answer the question, man. ಸೂಪರ್, ಕರೆಕ್ಟ್ ಹೇಳಿದ್ರಿ ಸರ್. ನಾನು ನಿಮ್ ಪ್ರಶ್ನೆಗೆ ಆನ್ಸರೇ ಮಾಡ್ಲಿಲ್ಲ. ನಿಮ್ಮ ಪ್ರಶ್ನೆ ಬಗ್ಗೆ ನಾನು ಯೋಚನೆ ಮಾಡ್ತದೆ, ಈ ತರದ ಒಂದು ಪ್ರಶ್ನೆ ಕೇಳಲಿಲ್ವಲ್ಲ ನೀವು ಅಂತ. ನಾವ್ ಯಾರು ಕೇಳಿರ್ಲಿಲ್ವಲ್ಲ. ಜಾನಿ ಜಾನಿ, ಎಸ್ ಪಪ್ಪ, ಈಟಿಂಗ್ ಶುಗರ್, ನೋ ಪಪ್ಪ, ಟೆಲ್ಲಿಂಗ್ ಲೈಸ್, ಓಪನ್ ಯುವರ್ ಮೌತ್. ಅಲ್ಲ ಸರ್, ಅಲ್ಲ ಅವ್ರ ಅಪ್ಪನೇ ಯಾರು ಅಂತ ಗೊತ್ತಿಲ್ವಲ್ರಿ? ಯಾರಿಗಾದ್ರೂ ಗೊತ್ತಾ? ಆಪ್ಷನ್ಸ್ ಕೊಟ್ಟು ಅಂದ್ರೆ ನೀವು ಆನ್ಸರ್ ಹೇಳಿದೆ. ಅವಾಗ ಅಷ್ಟು ನಾನು ನಿಮ್ ಕ್ವೆಶ್ಚನ್ ನೀವು ಕೇಳಿದಂತ ಪ್ರಶ್ನೆ ಬಗ್ಗೆ ಅವಾಗಿಂದ ಇವಾಗವರೆಗೂ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದೆ. ನೀವ್ ಹೆಂಗ್ ಈ ತರ ಪ್ರಶ್ನೆ ಹೆಂಗ್ ಹುಡುಕಿದ್ರಿ ಅಂತ. ಹಂಗಾರೆ ಇಷ್ಟು ಉದ್ದ ಹೇಳಿದ ಆನ್ಸರ್ ಅಲ್ವಾ ಸರ್ ಅದು? ಜಾನಿ ಅವ್ರ ಅಪ್ಪನ ಹೆಸರು ಇಷ್ಟು ದೊಡ್ಡದಾಗಿರುತ್ತಾ? ನಾನು ಆನ್ಸರ್ ಅನ್ಕೋಬಿಟ್ಟೆ ಸರ್. ನೀವು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತೀನಿ ಇದ್ರಲ್ಲ ಅವಾಗ್ಲೇ. ಹ್ಞೂ ಸರ್, ಸೂಪರ್ ಆಗಿ ಮಾತಾಡ್ತೀನಿ. ಆಫ್ ಕೋರ್ಸ್. ವೆರಿ ಗುಡ್. ವೈ, ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಪ್ರತಾಪ್. ಐ ಆಮ್ ಸ್ಟಡಿಡ್ ಇನ್ ಸ್ಕೂಲ್ and primary school, Mysore. Hey, see, get out! Get out! See, get out! You stupid! What are you talking nonsense? ನನ್ಗೆ ಬೈದಂಗಿತ್ತು. ಇದು ಪಕ್ಕದವ್ರು ಯಾರು ಗಲಾಟೆ ಮಾಡ್ತಿದ್ರೆ ಅವ್ರಿಗೆ ಬೈದೆ. ಅಪ್ಪ, ಪ್ರಶ್ನೆಗೆ ಉತ್ತರ ಕೊಡೋದ ನಾವೀಗ?
ಆಪ್ಷನ್ ಆಕ್ಚುಲಿ ಆಪ್ಷನ್ ಡಿ ಅಂತ ಕರೆಕ್ಟ್ ಆಪ್ಷನ್ ಓಕೆ ಆಪ್ಷನ್ ಡಿ. ಆಪ್ಷನ್ ಡಿ ಇದ್ಯಾವುದು ಅಲ್ಲ. ಇದ್ಯಾವುದು ಅಲ್ಲ. ಓಕೆ ಆನ್ಸರ್ ಕರೆಕ್ಟಾ? ಹೌದು, ಲಾಕ್ ಮಾಡ್ಬೋದಾ? ಮಾಡಿ. ಮಾಡಿ. ಓಕೆ ಮತ್ತು ಲಾಕ್ ಮಾಡು. ಲಾಕ್ ಮಾಡ್ಬಿಡ್ಲಾ? ಒಂದ್ 15 ನಿಮಿಷ ಬಂದ್ಬಿಡ್ತೀನಿ ನಾನು. ಏಯ್, ಏಯ್, ಏಯ್. ಎಲ್ಗೋ ಹೋಯ್ತಿದ್ಯಾ? ಏಯ್ ಲಾಕ್ ಮಾಡು ಡಿ ಅನ್ನಕ್ಕೆ ಹೋಗ್ಬಿಟ್ಟು ಬೀಗ ತರಬೇಕ ಬೇಡ ನಾನು. ಅಯ್ಯೋ ನಾನು ಮರ್ತ್ಬಿಟ್ಟಿದ್ದೀನಿ, ಮಾರ್ಕೆಟ್ ಹೋದಾಗ ತರೋದು ಮರ್ತ್ಬಿಟ್ಟೆ. ತಗೊಂಡ್ಬಿಡು, ಗಾಡಿ ತಗೊಂಡೋಗು. ಇದು ಪೆಟ್ರೋಲ್ ಹಾಕ್ಸಿದ್ಯಾ ನೀನು? 10 ರೂಪಾಯಿಗೆ ಹಾಕ್ಸಿದ್ದೀನಿ. 10 ರೂಪಾಯಿಗ ನಾನು 5 ರೂಪಾಯಿ ಹಾಕ್ಸ್ಕೊಂಡು ಹೋಗಿ ಬಂದ್ಬಿಡ್ತೀನಿ. ಏಯ್, ಮುತ್ತು. ಏಯ್, ಕೂತ್ಕೊಳ್ಳಿ. ಲಾಕ್ ಮಾಡ್ತಾನಂತೆ, ಬೀಗ ತರ್ತಾನಂತೆ. ಲಾಕ್ ಮಾಡಂದ್ರೆ ಅಲ್ಲಿ ಆನ್ಸರ್ ಕೊಟ್ಟಿದಾರಲ್ಲ ಅದನ್ನ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇರೋದು. ಹೋಗಲ್ಲಿ. ಹೌದಾ? ನಾನೆಲ್ಲೋ ಲಾಕ್ ತರಕ್ಕೆ ಹೋಗ್ಬಿಡ್ತೀನಿ. 5 ರೂಪಾಯಿ ಪೆಟ್ರೋಲ್ ಎಲ್ಲ ವೇಸ್ಟ್ ಆಗ್ಬಿಡ್ತಿತ್ತೆ. ಏನ್ ಸರ್ ಲಾಕ್ ಮಾಡಕ್ ಬೀಗ ತಂದು ಅಂತ ಹೇಳ್ಕೊಟ್ರಲ್ಲ ಸರ್, ಅಲ್ಲಿ ಬಾಗ್ಲ ಹತ್ರ ಬರ್ಬೇಕಾರ? ಬಂದೆ, ಈಗ ಲಾಕ್ ಮಾಡ್ತೀನಿ. ಡಿ. ಓ, ನಿಮ್ಮ ಉತ್ತರ ಸರಿಯಾಗಿದೆ. ಅಕ್ಷರಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹುಡುಗನ ಹೆಸರು ಜಾನಿ ಅಂದ್ರೆ ಅವ್ರ ಅಪ್ಪನ ಹೆಸರು ದ್ಯಾವಣ್ಣ, ನಂಜುಂಡಯ್ಯ ಅಂತ ಇರ್ತೇನ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್, ಇಂಟೆಲಿಜೆಂಟ್. ನಿಮಗೆ ಸಿಗ್ತಾ ಇದೆ 1 ಲಕ್ಷ ರೂಪಾಯಿ. ನಿಮ್ಮ ಸರಿಯಾದ ಮೂತ್ರಕ್ಕೆ. ಮೂತ್ರಕ್ಕೆ ಅಲ್ಲಪ್ಪ, ಉತ್ತರಕ್ಕೆ. ಅದೇ ನಿಮ್ಮ ಸರಿಯಾದ ಮೂತ್ರಕ್ಕೆ ತಗೊಂಡ್ ಮುಖದ ಮೇಲೆ ಚೆಲ್ಲಿ ಸರ್. 1 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಈ 1 ಲಕ್ಷ ರೂಪಾಯಿ ತಗೊಂಡು ನೀವ್ ಏನು ಮಾಡ್ಬೇಕು ಅಂತಿದ್ರಿ? ಚಾರಿಟಿ ಕೊಟ್ಬಿಡೋಣ. ಓಕೆ, ಬ್ಯಾಂಕ್ ಅಲ್ಲಿ ಡ್ರಾ ಆದ್ರೆ ಕೊಟ್ಬಿಡಿ. ಓಕೆ, ಕೂತ್ಕೊಳ್ಳಿ. ನೀನ್ ತೂತ್ಕೊಳ. ಈಗ ನಮ್ಮ 2ನೇ ಪ್ರಶ್ನೆ ಹಿಂಗಿದೆ. ಪ್ರಿಯಾಂಕಾ ಉಪೇಂದ್ರ ಅವ್ರಿಗೆ ನಾನೇನಾಗ್ಬೇಕು? ಈ ಕ್ವಶನ್ ಇಲ್ವಲ್ಲ ಇಲ್ಲಿ. ಬಾಯಿಗೆ ಬಂದ್ಬಿಡ್ತು, ಹೇಳ್ಬಿಟ್ಟೆ ಕಣ. ಮತ್ತೆ ಉತ್ತರ ಹೇಳ್ತೀನಿ. ಕೊಡ್ತೀನಿ. ಗೊತ್ತಾ ನಿಂಗೆ? ಗೊತ್ತು. ವೆರಿ ಗುಡ್. ಏನೋ ಇಂಟೆಲಿಜೆಂಟ್. ಇಲ್ದೇ ಇರೋದ್ನೆಲ್ಲ ಹೇಳ್ತಿಯಲ್ಲ. ಬೆಳಗ್ಗೆ ಏನ್ ತಿಂದೆ ಹೊಟ್ಟೆಗೆ? ಇಡ್ಲಿ ತೊಡೆ. ಇಡ್ಲಿ ತೊಡೆ. ವಡೆ ಕಣ. ಅದೇ ಇಡ್ಲಿ ತೊಡೆ. ವಡೆ. ಕರೆಕ್ಟ್. ವಡೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಪ್ರಿಯಾಂಕಾ ಉಪೇಂದ್ರಗೆ ನೀನೇನಾಗ್ಬೇಕು? ಫ್ಯಾನ್. ತಪ್ಪು. ಅಲ್ಲ, ಆಪ್ಷನ್ ಒಳ್ಳೇದ್ ಬಯಸುವಂತ ವ್ಯಕ್ತಿ, ವೆಲ್ ವಿಶರ್. ತಪ್ಪು. ನೈಬರ್. ತಪ್ಪು. ಸೇಮ್ ಏರಿಯಾ. ಅಯ್ಯೋ, ಎಕ್ಸಾಕ್ಟ್. ನೀ ಸುಮ್ನೆ ಗೊತ್ತಿಲ್ಲದೆ ಇದ್ರೆ ಸುಮ್ ಕೂತ್ಕೋಬೇಕು. ಅವ್ರು ಇಂದ್ರಜಿತ್ ಸರ್ತಾರ. ನೀವು ತಪ್ಪ ಪತ್ರ ಎಲ್ಲ ಹೇಳ್ಕೊಂಡು ನಮಗೂ ಕನ್ಫ್ಯೂಸ್ ಮಾಡ್ಕೊಂಡು ನೀನು. ಮುತ್ತ ಹೇಳೋ ನಿಜ ಸರಿಯಾದ ಉತ್ತರ. ಪ್ರಿಯಾಂಕಾ ಉಪೇಂದ್ರ ಅವರಿಗೆ ನಾನು ಗಂಡ ಆಗ್ಬೇಕು. ಯಾಕೆ ಹಂಗೆ ಓಡೈತೆ ನೀನು? ಕೇಳಿದ್ಕೆ ಹೇಳ್ತೀನಿ ಅನ್ಬಿಟ್ಟು ಬಾಯಿಗೆ ಮಣ್ಣ ಕ್ಯಾನ್ಸರ್ ಹೇಳ್ತಿದ್ಯಲ್ಲ. ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ? ನಾನು ಸರಿಯಾದ ಉತ್ತರ ಕೊಟ್ಟಿದ್ದೀನಿ. ನಾನು ಏನ್ ಉತ್ತರ ಕೊಟ್ಟೆ? ಏನ್ ಕೊಟ್ಟಿದ್ದೀನ? ಕೊಟ್ಟಿದ್ದೀನಿ. ಪ್ರಿಯಾಂಕಾ ಉಪೇಂದ್ರ ಅವರಿಗೆ ನಾನು ಗಂಡ ಆಗ್ಬೇಕು. ಏನೋ ಮಾತಾಡ್ತಾ ಇದೀಯ ದಡ್ಡಂಗೆ? ಉಪೇಂದ್ರ ಅವ್ರು ಬಂದು ಕೊಚ್ಚಾಕ್ ಬಿಡ್ತಾರೆ. ಏನೋ ಮಾತಾಡ್ತಿದ್ಯಾ? ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಲ್ಲ. ನಾನು ಹೆಂಗೋ ಅದು? ಈಗ ಪ್ರಿಯಾಂಕಾ ಉಪೇಂದ್ರ ಅದು ಪಕ್ಕಕ್ಕಿಡು. ಈ ನಾನು ಯಾರೇ? ಮುತ್ತು. ಅಯ್ಯೋ, ನಾನು ಯಾರೇ? ಮುತ್ತುಮಣಿ. ಅದಲ್ಲ, ನಾನು ನಾನು ಸಾಂಗ್, ಉಪೇಂದ್ರ ಅವ್ರ ಸಾಂಗು. ಆ ಉಪೇಂದ್ರ ಯಾರು ಮಾಡಿದ್ದ ಆ ಪಾತ್ರ? ನಾನು ಪಾತ್ರ ಮಾಡಿದವ್ರು ಉಪೇಂದ್ರ. ಉಪೇಂದ್ರ ಅವ್ರೆ ಈ ಪ್ರಿಯಾಂಕಾ ಅವ್ರಿಗೆ ಏನಾಗ್ಬೇಕು? ಗಂಡ ಆಗ್ಬೇಕು. ಪ್ರಿಯಾಂಕಾ ಅವ್ರಿಗೆ ನಾನು ಗಂಡ ಆಗ್ಬೇಕು. ನೀನ್ ಹಿಂಗ ಹೇಳಿದ್ದು ನನ್ ಬಾಯಿಗೆ ಬಂದ್ಬಿಟ್ಟಿತ್ತು. ಮತ್ತೆ ಹೋಗುದು ಬಿಡ ತಾನೆ. ಯಾಕೆ ಬಂದ್ಬಿಡು? ನುಂಗ್ಕೊಬಿಟ್ಟೆ. ಈಗ ಅವ್ರು ಸೋತ್ ಬಿಟ್ರೆ ಹೋಗು, ಚೆಕ್ ವಾಪಸ್ ಇಸ್ಕೊಂಡ್ ಬಂದ್ಬಿಡ್ತೀನಿ ನಾನು. ಇಲ್ಲ, ಚೆಕ್ ವಾಪಸ್ ಕೊಡಿ ನೀವೇ. ಬ್ಯಾಂಕ್ ಹಾಕ್ತೀನಪ್ಪ. ಅಯ್ಯೋ, ಬ್ಯಾಂಕ್ ಅವರು ವಾಪಸ್ ಕಳಿಸ್ಬಿಡ್ತಾರೆ. ಕೊಡ ನೀನು. ಪಾಪ ನೀನು ಕೂತ್ಕೊಳ್ಳ. ನೀನು ಟೆನ್ಷನ್ ಕೊಟ್ಬಿಟ್ಟಿದ್ದ ಈಗ. ನಿಮ್ಮ ಮುಂದಿನ ಪ್ರಶ್ನೆ. ಕಟ್ಟಪ್ಪ ಎಂದರೆ ಆಪ್ಷನ್ ಎ
ಹಸು ಕಟ್ಟಪ್ಪ. ಆಪ್ಷನ್ ಬಿ ಬಡ್ಡಿ ಕಟ್ಟಪ್ಪ. ಆಪ್ಷನ್ ಸಿ ಮನೆ ಕಟ್ಟಪ್ಪ. ಆಪ್ಷನ್ ಡಿ ಹೂ ಕಟ್ಟಪ್ಪ. ಬಾಹುಬಲಿನ ಕೊಂದೋನ್ ಕಟ್ಟಪ್ಪ. ನಿಮ್ಮ ಉತ್ತರ ತಪ್ಪು. ಹೆಂಗ ಬಾಹುಬಲಿ ಒನ್ನಲ್ಲಿ ಕಟ್ಟಪ್ಪ ತಾನೆ ಬಾಹುಬಲಿನ ಸಾಯಿಸಿದ್ದು. ತಡ್ಕೊಳಪ್ಪ, ಹೇಳ್ತೀನಿ ತಡ್ಕೊ. ಸರಿಯಾದ ಉತ್ತರ ಆಪ್ಷನ್ ಡಿ ಹೂ ಕಟ್ಟಪ್ಪ. ಹೆಂಗೆ ಹೋಗ್ರ, ಈ ಪ್ರಶ್ನೆನ ನಾವು ನಮ್ಮ ಏರಿಯಾದಲ್ಲಿರೋರ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು. ಅದಂಗೆ ಹಸು ಕಟ್ಟಪ್ಪ ಆಗ್ಬೋದಲ್ಲ. ನಮ್ಮ ಏರಿಯಾದಲ್ಲಿ ಹಸು ಕಟ್ಟೋನ್ ಯಾರು? ಸುರೇಶ. ಆ, ಮನೆ ಕಟ್ಟೋನು ಭೀಮಪ್ಪ. ಆ, ಬಡ್ಡಿ ಕಟ್ಟೋನು ಶಿವಪ್ಪ. ಶಿವಪ್ಪ. ಆ ದೇವಸ್ಥಾನದ ಎದುರುಗಡೆ ಕೂತ್ಕೊಂಡು ಹೂ ಕಟ್ತಾನಲ್ಲ ಅವನು ಕಟ್ಟಪ್ಪ. ಅವನ ಹೆಸರೇ ಕಟ್ಟಪ್ಪ. ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ. ಜಾಕಿ ಸಿನಿಮಾ ಟೈಟಲ್ ಸಾಂಗ್ ಅಲ್ಲಿ ಜಾಕಿ ಅನ್ನೋ ಪದನ ಎಷ್ಟು ಸಾರಿ ಬಳಸಲಾಗಿದೆ? ಆಪ್ಷನ್ ಎ ಗೆಸ್ ಮಾಡಕ್ ಕಷ್ಟ. ಆಪ್ಷನ್ ಬಿ ಸಿಕ್ಕಾಬಟ್ಟೆ ಗುರು. ಆಪ್ಷನ್ ಸಿ ಸಾರಿ ಮತ್ತೆ ಹೇಳಿ. ಆಪ್ಷನ್ ಎ. ಆಪ್ಷನ್ ಎ ಮತ್ತೆ ಹೇಳಪ್ಪ. ಅಷ್ಟೊಂದು ಹೇಳ್ಬೇಕಂತೆ. ಆಪ್ಷನ್ ಎ ಗೆಸ್ ಮಾಡಕ್ ಕಷ್ಟ. ಓಕೆ. ಆಪ್ಷನ್ ಬಿ ಸಿಕ್ಕಾಬಟ್ಟೆ ಗುರು. ಆಪ್ಷನ್ ಸಿ ಕಮ್ಮಿ ಅನ್ಸುತ್ತೆ. ಆಪ್ಷನ್ ಡಿ ಭಟ್ರನ್ನ ಕೇಳ್ಬೇಕು. ಓಕೆ, ಒಂದ್ ನಿಮಿಷ ಬಂದೆ ನಾನೇ. ಮತ್ತೆ ಅಲ್ಲಿ ಹೋಗ್ತಾ ಇದ್ಯಾ? ಭಟ್ರನ್ನ ಕೇಳ್ಕೊಂಡ್ ಬಂದ್ಬಿಡ್ತೀನಿ ನಾನು. ಯಾವ ಭಟ್ರನ? ಅಡಿಗೆ ಭಟ್ರನ್ನ. ಅಪ್ಪ ಅವ್ನು ಹೇಳಿ ಯೋಗರಾಜ್ ಭಟ್ರನ. ಕೂತ್ಕೊಳ್ಳಪ್ಪ ನೀನ್ ಸುಮ್ನೆ. ಏಯ್, ನೀನು ಯೋಗರಾಜ್ ಭಟ್ರು ಅಂತ ಬರಿಬೇಕು ತಾನೆ. ಭಟ್ರು ಅಂದ್ರೆ ನಾನು ಅಡಿಗೆ ಭಟ್ರು ಹೋಗಿ ಕೇಳ್ಕೊಂಡ್ ಬಂದ್ಬಿಡ್ತಿದ್ದೆ ನಾನು. ಅಪ್ಪ ಅಲ್ಲಿಂದ ಏನ್ ಹೇಳ್ತಾರೋ ಅದನ್ನ ಹೇಳ್ತೀನಿ ನಾನು. ಐ ಥಿಂಕ್ ಇಟ್ ಆಪ್ಷನ್ ಬಿ ಸಿಕ್ಕಾಬಟ್ಟೆ ಇದೆ. ವಾವ್, ನಿಮ್ಮ ಉತ್ತರ ಸರಿಯಾಗಿದೆ. ಅವಾಳೆ ಅವ್ರು ಚೆಕ್ ಕೊಟ್ರನ್ನವ್ರೆ. ಇವಾಗ ಸರಿ ಹೋಗ್ಲಿ, ಇಲ್ಲೇ ಇಡು. ಬೇಕು ಕೊಡಿಲಿ. ಇರ್ಲಿ. ಥ್ಯಾಂಕ್ ಯು. ಇಲ್ಲಿವರೆಗೂ ನೀವು ತುಂಬಾ ಚೆನ್ನಾಗಿ ಆಡಿದಿರಾ. ಕೆಲವೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ನಿಮಗ್ ಸಿಗುತ್ತೆ 1 ಕೋಟಿ. ಸರಿ, ಬೇಗ ಕೇಳಿ. ಮುಂದಿನ ಪ್ರಶ್ನೆ. ಶೂ ಕಂಡಿಡಿದವ್ರು ಯಾರು? ಆಪ್ಷನ್ ಎ ಗೆಲಿಲಿಯೋ. ಆಪ್ಷನ್ ಬಿ ಜಾನ್ ಅನ್ಸ್ಟ್ ಮಾರ್ಟ್ಜಲಿಗರ್. ಆಪ್ಷನ್ ಸಿ ಥಾಮಸ್ ಆಲ್ವಾ ಎಡಿಸನ್. ಆಪ್ಷನ್ ಡಿ ಲಿಯೋನಾರ್ಡೋ ಡಾ ವಿಂಚಿ. ಅದೇ ಯಾರಮ್ಮ? ಲಿಯೋನಾರ್ಡೋ ಡಾ ವಿಂಚಿ. ನೋಡಿ, ನಿಮ್ಗೆ ಬಚಾವ್ ಆಗೋದಕ್ಕೆ ಒಂದು 3ನೇ ಚಾನ್ಸ್ ಇದೆ. ಯೋಚನೆ ಮಾಡಿ. ಗೆಳೆಯನೇ ಕಾಪಾಡಿ ತಗೋಣ. ಓಕೆ, ಗೆಳೆಯನೇ ಕಾಪಾಡಿ. ಓಕೆ, ಗೆಳೆಯನೇ ಕಾಪಾಡು ಅಂತಂದ್ರೆ ನಮ್ಮ ಹತ್ರ ನಾವು ಓಪೋ ಫೋನ್ ನ ಕೊಡ್ತೀವಿ. ತಗೊಂಡ್ಬಿಟ್ಟು ನೀವು ಫೋನ್ ಮಾಡಬಾರ್ದು, ಮಿಸ್ ಕಾಲ್ ಕೊಡ್ಬೇಕು. ಆಯ್ತು. ಓಕೆ ರೆಡಿ? ಇದು ಕೇಳಿ. ಅಲ್ಲಿವರೆಗೂ ಗೇಮ್ ಮಾಡ್ತಾ ಇಲ್ಲ ನಾನು. ಅವ್ರು ಯೋಚನೆ ಮಾಡ್ತಾನೆ ಇದಾರೆ ಕಣ. ಯಾರ ಮಿಸ್ ಕಾಲು? ಯಾರ್ದ ತಾನೆ ಬಿಡ. ಹೇಳಿ. ಮತ್ತೆ ಮಿಸ್ ಕಾಲು? ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ನಾನು ತಲೆ ಕೆಟ್ಟೋಗ್ಬಿಟ್ರೆ ನನ್ನ ಮನೆಗೆ ಹೋಗ್ಬಿಡ್ತೀನಿ. ನೀನೇ ವಾಪಸ್ ಫೋನ್ ಮಾಡೋದಿನ. ನನ್ ಕರೆನ್ಸಿ ಖಾಲಿ ಆಗಲ್ವಾ? ನಿನ್ ತಾನೇ ಹೋದ್ರೆ ಹೋಯ್ತದ್ ಬಿಡು. ಸರ್, ಒಂದೇ 1 ನಿಮಿಷ ಸರ್, ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಯಾವನ ನೀನು ಇಲ್ಲಿ ಪ್ರೋಗ್ರಾಮ್ ನಡಿಬೇಕಾದ್ರೆ ನಂಗೆ ಮಿಸ್ ಕಾಲ್ ಕೊಡಕ್ಕೆ? ನಿನ್ ಗಂಡ್ಸೇನ ನೀನು? 1 ನಿಮಿಷ ಇರಪ್ಪ. ಮೋನಿ, ನಾನ್ ಗಂಡ್ಸ. ಯಾರು ಹೇಳಿದ್ದು ನೀನ್ ಗಂಡ್ಸು ಅಂತ? ಮತ್ತೆ ನೀನು ಜೆಂಟ್ಸ್. ಹಲೋ, ನಾವು ಗಂಡ್ಸಲ್ಲಮ್ಮ, ಜೆಂಟ್ಸು. ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನೀನು ಹುಡುಗರು ಹೋಗೋ ಟಾಯ್ಲೆಟ್ ತಾನೇ ಹೋಯ್ತ್ಯಾ? 1 ನಿಮಿಷ ಇರಮ್ಮ, ಇಲ್ದಿರೋದೆಲ್ಲ ಕೇಳ್ಕೊಟ್ಟು. ನಾವು ಪಬ್ಲಿಕ್ ಟಾಯ್ಲೆಟ್ ಹೋದಾಗ ಗಂಡಸರು ಟಾಯ್ಲೆಟ್ ತಾನೇ ಹೋಗಿದ್ ನಾನು. ಇಲ್ಲ, ಅವತ್ತು ಇದು ನಾನು ನೋಡಿದಾಗೆ ನೆನಪಾಗುತ್ತೆ. ಲೇಡೀಸ್ ಟಾಯ್ಲೆಟ್ ಹೋಗಿದ್ದೀನಿ. ಓ, ಅದಕ್ಕೆ ನಾ ಎಲ್ಲ ಸೇರ್ಕೊಂಡು ನಂಗೆ ಅವತ್ತು ಹೊಡೆದಿದ್ದು. ನನಗೂ ಹೊಡೆದು ಕಳ್ಸೋ ನೋಡ ಇಲ್ಲಿ. ಅಲ್ಲ, ಮಿಸ್ಟೇಕ್ ಆಗ ಅವತ್ತು ಲೇಡೀಸ್ ಟಾಯ್ಲೆಟ್ ಹೋಗ್ಬಿಟ್ಟಿದ್ದೆ. ಏನೀಗ ಯಾರು ಎಲ್ಗೋದ್ರೆ ನಿನ್ಗೇನೆ ಫೋನ್ ಮಾಡಿದ ವಿಷಯ ಏನು ಅಂತ ಹೇಳು. ಬಲ್ಬ್ ಕಂಡಿಡ್ದಿದ್ಯಾರಪ್ಪ? ಬಲ್ಬ್ ಕಂಡಿಡ್ತಿದ್ದ? ಬಲ್ಬ್ ಕಂಡಿಡ್ತಿದ್ಯಾರ?
ಥಾಮಸ್ ಅಲ್ವಾ ಎಡಿಸನ್. ಥಾಮಸ್ ಅಲ್ವಾ ಎಡಿಸನ್ ಅಂತ ಕಣ. ಟೆಲಿಫೋನ್ ಕಂಡು ಹಿಡಿದಿದ್ದು ಟೆಲಿಫೋನ್ ಕಂಡಿರ್ತಿದ್ ಯಾರ? ಗ್ರಾಂಬೆಲ್. ಗ್ರಾಂಬೆಲ್ ಅಂತ ಕಣ. ಶೂ ಕಂಡು ಹಿಡಿದಿದ್ದು ಶೂ ಕಂಡಿರ್ತಿದ್ದು ಶೂ ಕಂಡಿದ್ದ ಯಾರು? ಜಾನ್ ಅಂಡ್ ಮಾರ್ಟಲಿಗರ್. ಜಾನ್ ಅಂಡ್ ಅಂಡಲ್ಲ ಕಣೋದು. ನಿಮಿಷಪ್ಪ ಅವನಿಗೆ ಕೊಡ್ತೀನಿ ಹೇಳ್ಬಿಡು. ಹೇಳ್ಪ. ಜಾನ್ ಅಂಡ್ ಮಾರ್ಟಲಿಗರ್. ಕೇಳಿಸ್ಕೊಂಡ ಏನಾಗಬೇಕೀಗ ನಿಂಗೆ? ಏನಿಲ್ಲ ಲಾಕ್ ಮಾಡ್ಬಿಡು. ಲಾಕ್ ಅಂತ ಮಾಡ. ಓಕೆ ಮಾಡ. ಈಗೇನು ಏನ್ ಲಾಕ್ ಮಾಡ್ದ ಏನೀಗ? ಕರೆಕ್ಟ್ ಆನ್ಸರಾ? ಕರೆಕ್ಟ್ ಆನ್ಸರ್. ಏನೀಗ? ಚೆಕ್ ಕೊಡು. ಚೆಕ್ ಅಂತ ತಗೊಂಡೋಗ್ ಕೊಡ. ಕೊಡ 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 ಕೊಡ. ಚೆಕ್ ಕೊಟ್ಟಾಯ್ತು. ಏನೀಗ? ತೊಳೆ. ಥ್ಯಾಂಕ್ ಯು ಅಷ್ಟೇ ಬೇಕಾಗಿದ್ದು. ಓಕೆ. ಯಾವನ ನೀನ್ ಮಾತಾಡೋದು? ನಿಮ್ ಎದುರು ಕೂತಿದಾರಲ್ಲ ಅವರೇ. ನೀನ್ ಎದುರುಗಡೆ ಮಾತಾಡಿದ್ರೆ ನಿನ್ ಫೋನಲ್ಲಿ ಮಾತಾಡ್ಕೋ, ನನಗೆ ಯಾಕೆ ಕೇಳ್ತೀಯ? ನನ್ನ ಫೋನ್ಗೆ ಮಿಸ್ ಕಾಲ್ ಕೊಟ್ಬಿಟ್ಟು ನನ್ನ ಫೋನಲ್ಲೇ ಕಾಲ್ ಮಾಡಿಸ್ಕೊಂಡು ನನ್ನ ಹತ್ರನೇ ಆನ್ಸರ್ ಕೇಳ್ಕೊಂಡು ನನಗೆ ಉತ್ತರ ಕೊಟ್ಟು ನನ್ನ ಹತ್ರನೇ ಚೆಕ್ ಇಸ್ಕೊಬಿಟ್ಟಾರ. ಸರ್ ಹೇಳಿ ಸರ್. ಪ್ರಳಯ ಅಂತ ಸರ್. ನಿನ್ ಮುಂದಿನ ಪ್ರಶ್ನೆ ಕೇಳಿ ನಾವು ಸುಧಾರಿಸ್ಕೊತೀನಿ ಸ್ವಲ್ಪ ಹೊತ್ತು. ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಳೆಷ್ಟು? ಆಪ್ಷನ್ ಹೇಳು. ತೊಗರಿ ಕಾಳು, ಹುಳ್ಳಿ ಕಾಳು, ಅವರೇ ಕಾಳು ಸೇರಿಸ್ಕೊಂಡು ಹೇಳು. ಕಾಳಲ್ಲ ಅದು, ಕಾಲು. ತಾಲು. ಕಾಳು, ತಾಲು. ಕಾಲು, ತಾಲು. ತಾಲು. ಕರೆಕ್ಟ್. ನಿಮ್ಮ ಮುಂದಿನ ಪ್ರಶ್ನೆ ಮಳ್ಳಿ ಮಳ್ಳಿ ಮಂಚಕ್ಕೆ ತಾಲೆಷ್ಟು? ಆಪ್ಷನ್ ಎ 36, ಆಪ್ಷನ್ ಬಿ 48, ಆಪ್ಷನ್ ಸಿ ಎಷ್ಟಾದ್ರೂ ಹೇಳ್ಕೊಳ್ಳಿ, ಆಪ್ಷನ್ ಡಿ 76. ನಾವು ಇನ್ನೊಂದು ಇದು ತಗೊಂಬಿಡೋಣ, ಚಾನ್ಸ್ ತಗೊಂಬಿಡೋಣ. ಚಾನ್ಸ್ ತಗೊಳ್ಳ. ಅರ್ಧಕ್ಕರ್ಧ ಚಾನ್ಸ್. ಅರ್ಧಕ್ಕರ್ಧ. ನಿಮ್ಗೆ ಅರ್ಧಕ್ಕರ್ಧ ಚಾನ್ಸ್ ಅಂದ್ರೆ ಏನು ಅಂತ ಗೊತ್ತಾ? ಅದೇ 4 ಆಪ್ಷನ್ ಅಲ್ಲಿ 2 ತೆಗೆದಾಕ್ಬಿಡ್ತೀರಾ, 2 ಇರುತ್ತೆ. ನೋ, ಅರ್ಧಕ್ಕರ್ಧ ಚಾನ್ಸ್ ಅಂದ್ರೆ ಗೆದ್ರೆ ನಿಮ್ಗೆ ಅರ್ಧ ಚೆಕ್, ನಮ್ಗೆ ಅರ್ಧ ಚೆಕ್. ತೊಡ 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 ಹಿಡ್ಕೋಬೇಕು ನೀನು. ಆನ್ಸರ್ ಹೇಳಿ. ಆನ್ಸರ್ ಹೇಳಿ. ಆಪ್ಷನ್ ಸಿ ಅಲ್ಲ ಡಿ. ಲಾಕ್ ಮಾಡ. ಏನ ಇವ್ರು ಈ ರೇಂಜ್ ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇರೋದ್ ನಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಬಿಟ್ರೆ ನಾವು 1 ಕೋಟಿ ಕೊಡ್ಬೇಕಾಗುತ್ತೆ. ನಿನ್ನ ಹತ್ರ ಇಟ್ಟಿಯಣ್ಣ ನೀನು. ಇದೇಮ್ಮ ಇದೇಮ್ಮ ಇದೆಯಾ? ನಿಮ್ಮ ಉತ್ತರ ಸರಿಯಾಗಿದೆ, ನೀವು ಗೆದ್ದಿದ್ದೀರಾ 1 ಕೋಟಿ. ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಅಪ್ಪು ಸರ್. ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್. Thank you, thank you. ಕಂಗ್ರಾಚುಲೇಷನ್. ಸೂಪರ್. ಕೊಡು 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 ಕೊಡೆ. ಎಲ್ಲ ಚೆನ್ನಾಗಿತ್ತು. ನಾವಿಬ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಇವಾಗ ತಾವು ದಯವಿಟ್ಟು 1 ಕೋಟಿಯನ್ನ ಕೊಡಿ. ಓಕೆ ಓಕೆ. ಕಂಗ್ರಾಚುಲೇಷನ್ಸ್. ತಗೊಳ್ಳಿ. ವಾಟ್ ಇಸ್ ದಿಸ್? ಏನಾಯ್ತು? ಬೋಟಿ ತುಂಬಾ ಚೆನ್ನಾಗಿರುತ್ತೆ. ನಾವು ಗೆದ್ದಿರೋದು ಕೋಟಿ, ಬೋಟಿ ಅಲ್ಲ. ನಾನು ಹೇಳಿದ್ನ ಕೋಟಿ ಕೊಡ್ತೀನಿ ಅಂತ. ಅವ್ನ್ ಬಾಯಿ ತುಂಬಾ ಅಸಲಿ ಕೋಟಿ 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 ಅಂದಲ್ಲ ಅವನು. ಕೋಬ್ರಾ, ನೀನ್ ಇವನ್ ಮಾತು ಕಟ್ಕೋತಿಯಲ್ಲ ಕೋಬ್ರಾ. ಎಲ್ಲ ಹೇಳ, 1 ಕೋಟಿ ಕೊಡ್ತೀನಿ ಅಂತ ಹೇಳ. 1 ಕೋಟಿ ಕೊಡ್ತೀನಿ. ಈಗ ಹೇಳ, 1 ಬೋಟಿ ಕೊಡ್ತೀನಿ ಅಂತ. 1 ಕೋಟಿ ಕೊಡ್ತೀನಿ. ನೋಡ್ದ ಕೋಬ್ರಾ, ಇವನ್ ಮಾತಾಡೋದ್ ನಿನಗ್ ಗೊತ್ತಿಲ್ವಾ? ನಾನು ಇವನ್ಗೆ ಹೇಳಿದ್ದೆ ಬೋಟಿ ಕೊಡ್ತೀನಿ ಅಂತ. ಅವನು ಬೋಟಿನ ಕೋಟಿ ಅಂದ್ರೆ ನಾನೇನ್ ಮಾಡ್ಲಿ? ಬೋಟಿ ತಿನ್ನು, ಒಳ್ಳೆ ಎಣ್ಣೆಲ್ ಕರೆದಿರೋದು. ಅಪ್ಪ ಕೊಡ್ರ ಮಚ್ಚ, ಆಗಿದಾಗ್ಲಿ ಕೊಡ್ರ. ಮತ್ತೆ ಯಾಕೆ? ಈ ಬೋಟಿ ಬೇಡ, ನಿಮ್ ಹೊಟ್ಟೆ ಕಟ್ಕೊಂಡ್ಬಿಟ್ಟು ನಿಮ್ ಬೋಟಿ ತಿನ್ಕೋತೀವಿ ನಾನು. ಇಲ್ಲಿರೋ, ನಾ ಬರ್ತೀನಿ ಒಂದು 5 ನಿಮಿಷ. ನಾನು ಸ್ವಲ್ಪ ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ ನಾನು. ತರ್ತೀನಿ. ಜಿ, ಹಾ, ನಾವು ಒಂದು ಸಾಂಗ್ ಹಾಡ್ಬೇಕು ಜಿ ಅವ್ರ ಜೊತೆ. ಅಪ್ಪು ಅವ್ರ ಜೊತೆ. ಹೌದು, ಪ್ಲೀಸ್. ತಾವು? ಓಕೆ ಕಮ್. ನಮ್ ಟೀಮ್ ಅವ್ರು ನುಡಿಸ್ತಾರೆ ನಮ್ ಜೊತೆ. ಶೋರ್ ಅಲ್ಲೇ ಬರ್ಬೇಕಾ? ಇಲ್ಲ ಇಲ್ಲ, ಎಲ್ಲಿಗೆ ಬರ್ತಾರೆ? ಅಲ್ಲೇ ಬರ್ತೀವಿ. ಬನ್ನಿ, ಚಾನ್ಸ್ ಬಿಡ್ತೀರಾ ನೀವು? ರೆಡಿ? ಥ್ಯಾಂಕ್ ಯು. ಎಲ್ರು ತುಂಬಾ ಚೆನ್ನಾಗಿ ನುಡಿಸಿದ್ರಿ. ನೀವು ಖುಷಿ ಪಟ್ಟಿದ್ದೆ ನಮ್ಗೆ ಹಾಡೋಕ್ಕಾಗಿದ್ದು. ಥ್ಯಾಂಕ್ ಯು. ಸೂಪರ್. ಇನ್ನೊಂದು ಸ್ಪೆಷಾಲಿಟಿ ನಾನು ಕೇಳ್ಬೇಕಾಗಿದ್ದು, ನೀವು ಆಕ್ಚುಲಿ ನಿಮ್ಗೆ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಹಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಹೀರೋಗಳಿಗೆ ಜಾಸ್ತಿ ಹಾಡನ್ನ ಹಾಡಿದಿರಾ. ವೈ ಅಂದ್ರೆ ನಿಮ್ಗೆ ಹಾಡ್ಕೋಬೇಕು ಅಂತ ಯಾವತ್ತೋ ಅಂದ್ರೆ ಜಾಸ್ತಿ ಹಾಡ್ಬೇಕು ಅಂತ ಅನ್ಸಿಲ್ವಾ? ಇಲ್ಲ ಅಂದ್ರೆ ಮೊದಲಿಂದನೂ ಹಾಡ್ತಾ ಹೋಗ್ತಾ ಇದ್ದೆ.
ಒಂದೊಂದು ಸಿನಿಮಾಗಳಿಗೆ. ಅದಾದ ನಂತರ ಮೊದಲು ಅಭ್ಯಾಸ ಮಾಡಿಸಿದ್ ಬಂದು ಶಿವಣ್ಣ ಅವರು. ಶಿವಣ್ಣ ಅವರ ರಿಷಿ ಸಿನಿಮಾಗೆ ಒಂದು ಹಾಡು ಹಾಡಿದೆ, ಬೆಂಗಳೂರು ಬಂಡರಲ್ಲ ಅಂತ ಒಂದು ಹಾಡು. ಸೊ ಆ ಹಾಡಾದ್ಮೇಲೆ ತಿರ್ಗಾ ಶಿವಣ್ಣ ಅವ್ರಿಗೆ ಒಂದ್ 2-3 ಸಿನಿಮಾಗೆ ಹಾಡಾಡಿದೆ. ಅದಾದ ನಂತರ ಬೇರೆ ಹೀರೋಗಳಿಗೆ ಹಾಡಾಡೋಂತ ಅಪರ್ಚುನಿಟಿ ಸಿಕ್ತು. ಸೊ ಅವಾಗ ನಮ್ಮ ತಾಯಿ ನಮ್ಮ ಅಣ್ಣ ಎಲ್ಲ ಮನೇಲಿ ಏನ್ ಹೇಳಿದ್ರು ಅಂದ್ರೆ, ನಿನ್ನ ಹಾಡು ಅಂತ ಹೇಳ್ತಿದ್ದಾರೆ, ನೀನ್ ಹಾಡಿದ್ರೆ ಜನ ಇಷ್ಟಪಡ್ತಿದ್ದಾರೆ ಅಂದ್ಮೇಲೆ ಖಂಡಿತವಾಗ್ಲೂ ಹೋಗಿ ಹಾಡು ಅಂತ. ಬಟ್ ಆ ಹಾಡಕ್ ಶುರು ಮಾಡಿದ್ಮೇಲೆ ಎಲ್ಲೋ ಒಂದ್ ರೀತಿ ಈಗ ಅನಿಸ್ತಾ ಇದೆ, ನನ್ ಸಿನಿಮಾಗ್ ನಾನ್ ಹಾಡೋದಕ್ಕಿಂತ ಬೇರೆ ಹೀರೋಗಳಿಗೆ ಹಾಡಕ್ ತುಂಬಾ ಖುಷಿ ಕೊಡುತ್ತೆ, ತುಂಬಾ ಕಿಕ್ ಕೊಡುತ್ತೆ. ನಾನು ಸುಮಾರು ಹೀರೋಗಳಿಗೆ ಹಾಡಿದೀನಿ, ಇನ್ನೂ ಸಾಕಷ್ಟು ಹೀರೋಗಳು ಬಾಕಿ ಇದ್ದಾರೆ, ಎಲ್ಲರಿಗೂ ಹಾಡ್ಬೇಕು ಅಂತ ತುಂಬಾ ಇಷ್ಟ. ಫ್ಯಾಂಟಾಸ್ಟಿಕ್. ಆಬ್ವಿಯಸ್ಲಿ ನೀವು ಒಳ್ಳೆ ಸಿಂಗರ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್. ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನಾನು ಹಾಡುವಂತ ಪ್ರತಿ ಹಾಡಿಗೂ ನಮ್ಮ ಪ್ರೊಡ್ಯೂಸರ್ಸ್ ಅದಕ್ಕೆ ಹಣ ಕೊಡ್ತಾರೆ. ಆ ಹಣ ಬಂದು ಅಪ್ಪಾಜಿ ಅವ್ರ ಟ್ರಸ್ಟ್ಗೆ ಹೋಗುತ್ತೆ. ಸೊ ಅಷ್ಟು ನನ್ನ ಕೈಲಿ ಹಾಡಿಸಿರುವಂತ ಮ್ಯೂಸಿಕ್ ಡೈರೆಕ್ಟರ್ಸ್, ಆಕ್ಟರ್ಸ್, ಪ್ರೊಡ್ಯೂಸರ್ಸ್ ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್, ವೆರಿ ನೋಬಲ್ ಕಾಸ್. ಲವ್ಲಿ. 2.5 ವರ್ಷ 250 ಎಪಿಸೋಡ್ಗಳು ಕಂಪ್ಲೀಟ್ ಮಾಡ್ಕೊಂಡು ಮುನ್ನುಗ್ತಾ ಇದೀವಿ. ಆಡಿಯನ್ಸ್ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ರು. ಸೊ ಅವರ್ ಸ್ಟುಡಿಯೋ ಆಡಿಯನ್ಸ್ ಆರ್ ವೇಟಿಂಗ್ ಟು ಟಾಕ್ ಟು ಯು. ಶೋರ್. ಮೊದಲನೇದವರು. ಹಾಯ್ ಅಪ್ಪು ಸರ್. ಹಾಯ್. ನಾನ್ ನಿಮ್ ದೊಡ್ಡ ಅಭಿಮಾನಿ. ನಂಗೆ ನೀವ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮಾ. ಸರ್ ನಿಮ್ನ ಟಿವಿಲ್ ನೋಡ್ದಾಗ ತುಂಬಾ ಹತ್ರದಿಂದ ನೋಡಿದ್ದೀನಿ. ಅವಾಗ ನನ್ ಕಣ್ ತುಂಬಾ ನೀವೇ ಇರ್ತಿದ್ರಿ. ಇವಾಗ ನೀವು ಸ್ಟೇಜ್ ಮೇಲೆ ಇದ್ದೀರಾ, ನಾನು ಇಲ್ಲಿದ್ದೀನಿ, ಆದ್ರೂ ನನಗ್ ದೂರ ಅನ್ನಿಸ್ತಿದ್ದೀರಾ. ಸೊ ನನ್ ಒಂದ್ಸತಿ ಸ್ಟೇಜ್ ಮೇಲೆ ಬಂದ್ ನಿಮ್ ಹತ್ರ ಮಾತಾಡ್ಬೋದಾ? ಸೃಜನ್ ಸರ್ ಪ್ಲೀಸ್. ಅವ್ರನ್ನ ಕೇಳಮ್ಮ, ನನ್ನನ್ ಕೇಳಿದ್ರೆ ಅಪ್ಪ ಸರ್ ಬರ್ಬೋದಾ? ಎಲ್ಲ ಓಕೆ, ನಿನ್ ಗೆಟಪ್ ನೋಡಿದ್ರೆ ಭಯ ಆಗ್ತಾ ಇದೆಯಲ್ಲಮ್ಮ. ಅಮ್ಮ ಅವ್ರಿಗೆ ಮದ್ವೆ ಆಗಿ 2 ಮಕ್ಳಿದೆ. ಇರ್ಲಿ ಬಿಡಿ ಸರ್. ಏನಮ್ಮದು? ಕನಸ್ ಕಾಣ್ತಿದ್ದೀನ, ಮೈಕಲ್ ಮಾತಾಡು. ನಾನ್ ಕನಸ್ ಕಾಣ್ತಿದ್ದೀನ ಅಂತ ನೋಡ್ದೆ. ರಿಯಲ್ ಅಪ್ಪು ಸರ್. ಸರ್ ನಿಮ್ಗೋಸ್ಕರ ನಾನ್ ಚೆನ್ನಾಗಿ ಮೆಹಂದಿ ಹಾಕಿಸ್ಕೊಂಡ್ ಬಂದಿದ್ದೀನಿ. ಸೊ ನೋಡಿ ಸರ್, ನೋಡಿ ಹೇಳಿ ಸರ್ ಹೇಗಿದೆ ಅಂತ. ಸರ್ ನೀವ್ ಒಂಚೂರು ಹೆಲ್ಪ್ ಮಾಡಿ ಸರ್. ನೀವ್ ಈ ಮೆಹಂದಿನ ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ನಿಮ್ ಹೆಸರಿದೆ. ನೀವ್ ಒಂದೊಂದ್ ಹೆಸರನ್ನು ಹುಡ್ಕೋದ್ರೆ ನಿಮ್ಗೆ ಒಂದೊಂದ್ ಸರ್ಪ್ರೈಸ್ ಇರುತ್ತೆ. ಓಕೆನಾ? ಇಲ್ಲಿದೆ ಅಪ್ಪು ಅಂತ. ಸರ್ ನನ್ಗೆ ಸಖತ್ತಾಗಿ ಫೇಸ್ ರೀಡ್ ಮಾಡಕ್ ಬರುತ್ತೆ. ನಾನು ಎಲ್ಲರೂ ಫೇಸ್ ರೀಡ್ ಮಾಡ್ತೀನಿ. ಒಂದ್ಸತಿ ನಿಮ್ ಫೇಸ್ ರೀಡ್ ಮಾಡ್ಲಾ? ಮಾಡಿ. ವಾವ್ ಸೂಪರ್ ಸರ್. ನಿಮ್ ಫ್ಯೂಚರ್ ಮಾತ್ರ ಸಖತ್ತಾಗಿದೆ ಮುಂದೆ. ಅಪ್ಪು ಸರ್ ನೀವೇ ಹೇಳಿ, ಯಾವ ಆಡಿಯನ್ಸ್ ಗಾದ್ರೂನು, ಯಾವ ಫ್ಯಾನ್ ಫಾಲೋವರ್ಸ್ ಗಾದ್ರೂನು, ಯಾವ ಹುಡ್ಗಿರ್ಗಾದ್ರೂನು ನಿಮ್ ಕಣ್ಣಲ್ಲಿ ಕಣ್ಣಿಟ್ ನೋಡೋ ಅವಕಾಶ ಯಾರಿಗಾದ್ರೂ ಸಿಕ್ಕಿದ್ಯಾ? ಇದಿಲ್ಲ ಸರ್, ಯಾರಿಗಾದ್ರೂ ಸಿಕ್ಕಿದ್ಯಾ? ಸೂಪರ್ ಸರ್, ಕೈ ಹೊಡಿರಿ ಸರ್. ಥ್ಯಾಂಕ್ ಯು ಸರ್. ಇವಾಗ ಇನ್ನೊಂದು ಕಂಡಿಡಿರಿ. ಇನ್ನೊಂದು ಇಲ್ಲಿ ಬೆರಳು ಮೇಲಿದೆ ಸರ್. ನಂಗೆ ತುಂಬಾ ದಿವಸದಿಂದ ಒಂದು ಆಸೆ ಇತ್ತು ಸರ್. ನೀವು ಸಿಕ್ಕಿದಾಗ ನಿಮ್ಮ ಹತ್ರ ಆಟೋಗ್ರಾಫ್ ಹಾಕಿಸ್ಕೋಬೇಕು ಅಂತ ಸಖತ್ ಆಸೆ ಇತ್ತು. ಸೊ ಪ್ಲೀಸ್ ಇವತ್ತು ಆಟೋಗ್ರಾಫ್ ಹಾಕಿ ಸರ್ ನನ್ಗೆ. ಅದಕ್ಕೆ ಪೆನ್ನು ರೆಡಿ ಮಾಡ್ಕೊಂಡ್ ಬಂದಿರಮ್ಮ. ಕೊಡ್ತೀನಿ ಇರಮ್ಮ. ಕೈ ಮೇಲ ಪ್ಲೀಸ್ ಸರ್. ಆಕ್ಚುಲಿ ಕೈ ಮೇಲೆ ಹಾಕೋಲ್ಲ, ಯಾಕಂದ್ರೆ ಕೈ ಮೇಲೆ ಹಾಕಿದ್ರೆ ಅದನ್ನ ಅಳಿಸ್ತಾರೆ ಅಂದ್ರೆ ಅದು ಅಳಿಸೋಗುತ್ತೆ ಅಂತ ಹೇಳಿ. ಅಳ್ಸೋಗಲ್ಲ ಸರ್. ನೀವ್ ಹೇಗ್ ನಿಮ್ ಹೆಸರನ್ನ ನನ್ಗೆ ಆಟೋಗ್ರಾಫ್ ಹಾಕ್ತಿರೋ ಅದೇ ತರ ಹೋಗಿ ನಾನು ಟ್ಯಾಟೋ ಹಾಕಿಸ್ಕೊಂಡ್ಬೇಕು. ಸರಿ ಇವಾಗ ಅಚ್ಚ ಬೇಡ, ಸುಮ್ನೆ ಹಂಗೆ ಹಾಕ್ತೀನಿ. ಅಚ್ಚ ಹಾಕ್ಸ್ಕೊಬಿಡಿ. ಪಿನ್ ಕೋಡ್ ಅಡ್ರೆಸ್ ಎಲ್ಲ ಬೇಕಮ್ಮ? ಅಪ್ಪೋ ಅವ್ರು ಅಚ್ಚ ಹಾಕ್ಸ್ಕೊಲ್ಲ, ಸ್ನಾನನೂ ಮಾಡೋದಿಲ್ಲ, ಅಷ್ಟೇ ಹಂಗೆ ಇಟ್ಕೊಂಡ್ಬಿಡ್ತಾರೆ. ಬೇಡ ಪರವಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವು ಆಟೋಗ್ರಾಫ್ ಹಾಕಿದ್ದಕ್ಕೆ. ಸರ್ ಇನ್ನೊಂದು ಕಂಡಿಡ್ಬಿಡಿ ಸರ್. ಇನ್ನೊಂದು ಬೆರಳು ಮೇಲೂ ಅಪ್ಪು ಇದೆ ಸರ್. ಇಲ್ಲಿ ನೋಡಿ, ನಾನು ಇವತ್ತು ಹೇಗ್ ಕಾಣಿಸ್ತಿದ್ದೀನಿ. ಅಯ್ಯೋ ನಾನು ಏನು ಒಳ್ಳೆ ಈ ಹಸುವಿಂದ ಬಂದಂಗ್ ಬರ್ತಾ ಇದೀನಲ್ಲ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಸರ್ ಇವತ್ತು? ಈ ಸ್ಕೂಲ್ ಮಕ್ಕಳು ಫ್ಯಾನ್ಸಿ ಡ್ರೆಸ್ ಹಾಕ್ತಂಗಿದೆ. ಸರ್ ಸೃಜನ್ ಸರ್, ನೀವು 2 ನಿಮಿಷ ಮಾತಾಡ್ಬೇಡಿ ಸರ್. ನೀವು ಮಾತಾಡಿದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ನಾ ಮಾತಾಡದೆ ಇರ್ಬೋದು, ಪೇಮೆಂಟ್ ಕಟ್ ಮಾಡ್ತಾರಮ್ಮ ಮಾತಾಡದೆ ಇದ್ರೆ. ನಾನು 2 ಮಿನಿಟ್ಸ್ ಸರ್. ಸರಿ. ಅಪ್ಪ ಸರ್, ನಾನ್ ನೋಡಕ್ ಇವತ್ತು ಹೇಗ್ ಕಾಣಿಸ್ತಾ ಇದ್ದೀನಿ? ಫ್ಯಾನ್ಸಿ ಡ್ರೆಸ್
ಮದ್ವೆ ಹೆಣ್ತರ ಅಲ್ವಾ ಸರ್ ನಿಮಗಂತೂ ಮದ್ವೆ ಆಗೋ ಭಾಗ್ಯ ನಮ್ಗಿಲ್ಲ ಆದ್ರೂ ನಿಮ್ಮನ್ನು ಮದುವೆ ಆಗೋ ಭಾಗ್ಯ ಇಲ್ಲ ಅಂತ ಹೇಳಮ್ಮ, ನಿಮ್ಗಂತೂ ನಮ್ಮನ್ನ ಮದುವೆ ಆಗೋ ಭಾಗ್ಯ ಉಲ್ಟಾ ಹೇಳ್ತಿದ್ಯಾ ನೀನು. ಪರವಾಗಿಲ್ಲ okay, ಬಿಡಿ ಸರ್, okay. ನಮ್ ಸ್ಟಾರ್ ಅಡ್ಜಸ್ಟ್ ಮಾಡ್ಕೊಂತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್ ನಿಮ್ಮ ಅಪ್ಪು ಮೂವಿಲಿ ಹಿಟ್ ಸಾಂಗ್ ಇದೆ ಅಲ್ವಾ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ. ನನ್ ಜೊತೆ ಅದೇ ಅಪ್ಪು ಆಗಿ ಅದೇ ರೊಮ್ಯಾಂಟಿಕ್ ಆಗಿ ಒಂದ್ 4 ಹೆಜ್ಜೆ ಹಂಗ್ ಬಿಡಿ ಸರ್ ನನ್ ಜೊತೆ. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ ಜೊತೆ you. ಡಾನ್ಸ್ ಆಡಿದ್ರಿ, you. ಆಟೋಗ್ರಾಫ್ ಹಾಕಿದ್ರಿ, ಫೇಸ್ ರೀಡ್ ಮಾಡಕ್ ಬಿಟ್ರಿ. ಇನ್ನೊಂದೇ ಒಂದ್ ಆಸೆ ಇದೆ ಸರ್. ಹೇಳಮ್ಮ. ಸರ್ ನೀವು ಪರಮಾತ್ಮ ಮೂವಿಲಿ ಐಂದ್ರಿತಾ ತಾರೇನ ಎತ್ಕೊಂಡ್ಬಿಟ್ಟಿದ್ರಲ್ಲ, ಹಂಗೆ ಒಂದೇ ಒಂದು ಅಪ್ಪು ಸರ್ಗೆ, ಅಪ್ಪು ಸರ್ಗೆ, ಆಡಿಯನ್ಸ್ ಸೃಜನ್ ಅಣ್ಣಂಗೆ, ಸೃಜನ್ ಅಣ್ಣಂಗೆ. ಇಲ್ಲಿಂದ ಸುಜನ್ ಸಾರು ಎಲ್ಲ ಅಂದ್ಲು, ಇವಾಗ ಎಲ್ಲ ಆದ್ಮೇಲೆ ಅಣ್ಣ ನಿನಗೆ ಇಜಿಲ ತರ ಗಂಡು ಸಿಗ್ಲಿ, ಹೋಗಮ್ಮ. ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಅಪ್ಪು ಸರ್ನ ಇಷ್ಟು ಹತ್ರ ನಿಂತ್ಕೊಂಡು ನಾನು ಮಾತಾಡ್ಸಿದ್ದೀನಿ. ಐ ಕಾಂಟ್ ಇಜಿಲ್ಲ ತರ ಗಂಡ್ ಸಿಗ್ಲಿ ಅಂದ್ರಲ್ಲ, ನಮಗ ಅವ್ರ ಮದ್ವೆ ಆಗೋ ಭಾಗ್ಯ ಇಲ್ಲ ನಮ್ಗೆ. ನೆಕ್ಸ್ಟ್ ಸರ್ ನನ್ನ ಹೆಸರು ಪ್ರತಾಪ್ ಅಂತ, ಪ್ರತಾಪ್. ತುಮಕೂರಿಂದ ಬಂದಿದ್ದೀನಿ. ನಾನು ಅಪ್ಪು ಸರ್ ದೊಡ್ಡ ಫ್ಯಾನು. ಮೊದಲನೇದಾಗಿ ಕರ್ನಾಟಕ ರಾಜರತ್ನ ಅಪ್ಪು ಸರ್ಗೆ ಹಾಗೂ ನಗುಲೋಕದ ರತ್ನ ಸುಜಾನ್ ಸರ್ಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು. ಸೊ ನಾನು ಇಲ್ಲಿ ಬಂದಿರೋ ವಿಶೇಷ ಏನಂದ್ರೆ, ನಾನು ಅಪ್ಪು ಸರ್ಗೆ ಲಾಸ್ಟ್ ಇಯರ್ ಒಂದು ವಿಡಿಯೋ ಪ್ರೆಸೆಂಟ್ ಮಾಡಿದ್ದೆ ಎಲ್ಲ ಸೆಲೆಬ್ರಿಟೀಸ್ ಕಡೆಯಿಂದ ಬೈಟ್ಸ್ ತಗೊಂಡು. ಸೊ ಅದು ಆಸ್ ಎ ಫ್ಯಾನ್, ಕಾಮನ್ ಫ್ಯಾನ್ ಆಗಿ ನಾನೇ ಇಡೀ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಮಾಡಿದ್ದು. ಅದು ಅಪ್ಪು ಸರ್ಗೆ ಮಾಡಿದ್ದು ನನ್ ಖುಷಿ. ಅಪ್ಪು ಸರ್ಗೆ ಒಂದು ಸ್ಪೆಷಲ್ ಸೈಕಲ್ ರೆಡಿ ಮಾಡಿದ್ದೀನಿ. ಆ ಸೈಕಲ್ ನಲ್ಲಿ ಅಪ್ಪು ಸರ್ನ ಒನ್ ಸೈಡ್ ಕೂರಿಸ್ಕೊಂಡು ಡಬಲ್ಸ್ ತುಳಿಬೇಕು ಅನ್ನೋ ನನ್ನ ಆಸೆ. ಈ ಸೈಕಲ್ ನಲ್ಲಿ ವಿಶೇಷ ಏನಂದ್ರೆ, ಅವರ ಮೊದಲನೇ ಫಿಲಂ ಅಪ್ಪು ಇಂದ ದೊಡ್ಡ ಮನೆ ಹುಡುಗವರೆಗೂ ಆರ್ಡರ್ ವೈಸ್ ನಲ್ಲೇ ಸ್ಟಿಕರಿಂಗ್ ಆಗಿದೆ. ಸೊ ಒಂದು ನಿಮಿಷ, ಈಗ ನಂದು ಒಂದು ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪನ ಕೂರಿಸ್ಕೊಂಡು ನಾನು ಸೈಕಲ್ ಹೊಡೆದು ಬಿಡ್ತೀನಿ ಅಂತ. ಓಹೋ, ನೆಕ್ಸ್ಟ್. ಹಾಯ್ ಸುವನ್ ಸರ್. ಹಾಯ್. ಹಾಯ್ ಬಾಸ್. ಹಾಯ್ ಹಾಯ್ ಹಾಯ್. ಸರ್ ನಾವು ಅಪ್ಪು ಸರ್ ಡಯಟ್ ಫ್ಯಾನು. ಸೊ ಎಲ್ಲ ನಮ್ಮ ಟೀಮ್ ಇಂದ ಬಂದಿದೀವಿ, ಎಲ್ಲ ಒಂದೇ ತರ ಟಿ ಶರ್ಟ್. ಸೊ ಮಜಾ ಟಾಕೀಸ್ಗೆ ನಮ್ಮ ಅಪ್ಪು ಫ್ಯಾನ್ಸ್ ಕಡೆಯಿಂದ ಒಂದು ಟ್ರಿಬ್ಯೂಟ್ ಇದೆ. ಟಾಕೀಸ್ ಮಜಾ ಟಾಕೀಸ್. ಥ್ಯಾಂಕ್ ಯು, ಬ್ಯೂಟಿಫುಲ್. ಸರ್ ನಮ್ಮ ಟೀಮ್ ಎಲ್ಲರೂ ಎಲ್ಲರ ಕಡೆಯಿಂದನೂ ಒಂದು ಗಿಫ್ಟ್ ಇದೆ ಅಪ್ಪು ಸರ್ಗೆ, ಸ್ಪೆಷಲ್ ಗಿಫ್ಟ್. 1000 ಫೋಟೋಸ್ ಸೇರಿ ಒಬ್ರು ಬಂದಿದ್ದಾರೆ. ಸೊ ಅದನ್ನ ಅಪ್ಪು ಸರ್ಗೆ ಅಲ್ಲೇ ಬಂದು ತೋರಿಸ್ಬೇಕು. ಸೊ ಪ್ಲೀಸ್ ಬನ್ನಿ ಬನ್ನಿ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ಗೆ ಸೂಪರ್. ಥ್ಯಾಂಕ್ ಯು ಮಾ. ವೆರಿ ವೆರಿ ನೈಸ್, ಬ್ಯೂಟಿಫುಲ್ ಪಿಕ್ಚರ್. ಎಲ್ಲರದು ಮುಗೀತು, ನಂದೊಂದೇ ಒಂದು ರಿಕ್ವೆಸ್ಟ್. ಹೇಳಿ ಸೃಜನ್. ನಿಮ್ ಜೊತೆ ಒಂದು ಡಾನ್ಸ್ ಮಾಡ್ಲೇ ಇಲ್ಲ ನಾನು. ಹೌದು. ಮುನ್ನೂರಲ್ಲಿದ್ದ ಒಬ್ಬ ರಾಜ, ಇನ್ನೂರು ಅವನೊಬ್ಬ ರಾಜ, ಮುನ್ನೂರು ಇರುತ್ತಾನೆ ರಾಜ. ಆಜ ಆಜ ದಟ್ಟ ಸಾಜ.
ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು. ಮಿಸ್ ಲೋಕೇಶ್, ಖುಷಿ ಆಗುತ್ತೆ ನಿಮ್ ತಂದೆ ಮತ್ತು ಅಪ್ಪು ಅವ್ರ ತಂದೆನ ಲಾರಿ ಮೇಲೆ ಕೂತ್ಕೊಂಡು ಗೋಕಾಕ್ ಚಳುವಳಿನಲ್ಲಿ ಹೋರಾಟದಲ್ಲಿ ನೋಡಿದ್ದೆ. ಇವಾಗ ನೀವಿಬ್ರು ವೇದಿಕೆ ಮೇಲೆ ಕುಣಿತಾ ಇರೋದು. ರಿಯಲಿ ಗುಡ್, ಗ್ರೇಟ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಅಪ್ಪು, ಲಾಂಗ್ ವೇಟ್ ಬಟ್ ಫೈನಲಿ ವಿ ಹ್ಯಾಡ್ ಅ ಲವ್ಲಿ ಟೈಮ್. ನೀವು ಬಂದಿದ್ದು ನಮಗೆ ಒಂದು ಆನರ್. ನಿಮಗ್ ಮಜಾ ಟಾಕೀಸ್ ಹೇಗೆ ಅನಿಸ್ತು? ನನಗೆ ತುಂಬಾ ಖುಷಿ ಕೊಡ್ತು. ಹೇಳ್ಬೇಕು ಅಂದ್ರೆ ಯಾವಾಗ ಶುರು ಮಾಡಿದ್ರು ಶೋ ಅವಾಗಿಂದಾನು ಮಧ್ಯ ತುಂಬಾ ಎಪಿಸೋಡ್ಸ್ಗಳು ನೋಡ್ಕೊಂಡ್ ಬರ್ತಾನೆ ಇದ್ದೆ. ನಾನು ಸೃಜನ್ ಟಚ್ ಅಲ್ಲೇ ಇದ್ವಿ. ಕಾರಣಾಂತರದಿಂದ ಮುಂಚೆ ಮಾಡಕ್ ಆಗ್ಲಿಲ್ಲ. ಸೊ ಈಗ ಆ ಕಾಲ ಕೂಡ ಬಂದಿದೆ. ತುಂಬಾ ಖುಷಿ ಆಯ್ತು ನನಗೆ ಸೃಜನ್ ಜೊತೆ ಇಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು. ಎಲ್ಲಾ ಪರ್ಫಾರ್ಮರ್ ಜೊತೆ ಇಲ್ಲ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಪ್ರತಿ ಸಲನು ಬಂದು ಇಲ್ಲಿ ಅಭಿನಯಿಸಿದವರು ಎಲ್ರು ಬಂದು ಮಾತಾಡೋದು. ನನಗೆ ಯಾರು ಹೊಸಬ್ರಲ್ಲ. ಅಬ್ಸಲ್ಯೂಟ್ಲಿ. ಇವ್ರಂತೂ ವರ್ಷಾನ್ಗಟ್ಲೆಯಿಂದ ತುಂಬಾ ಬೇಕಾದವರು. ಅಂದ್ರೆ ಅವರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿನೂ ಐ ಥಿಂಕ್ ವಿ ಗೋ ಬ್ಯಾಕ್ 40-50 years ಬ್ಯಾಕ್. ಅಂಡ್ ತುಂಬಾ ಹೆಮ್ಮೆ ಅನ್ಸುತ್ತೆ. ಅಂಡ್ ಇವ್ರ ತಂದೆಯವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೆ. ಹಾಗಾಗಿ ಇನ್ನು ಸೃಜನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು. ಈಗ ಮಾಡಿಲ್ಲ, ಆದಷ್ಟು ಬೇಗ ಅದು ಆಗ್ಲಿ. ಇದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ರು ಎಷ್ಟು ಮಜಾ ಕೊಡ್ತು ಅಂದ್ರೆ ಅದಕ್ಕೆ ಮಜಾ ಟಾಕೀಸ್ ಅಂತ ಕರೆಯೋದು. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ಶೋ 250ನೇ ಎಪಿಸೋಡ್ ಅಲ್ಲ, 1000 ಎಪಿಸೋಡ್ ಆಗ್ಲಿ, 1000 ಎಪಿಸೋಡ್ಲು ಒಳ್ಳೆ ಸಕ್ಸಸ್ ಸಿಗ್ಲಿ, ಸೃಜನ್ಗೆ ಒಳ್ಳೆ ಸಕ್ಸಸ್ ಸಿಗ್ಲಿ, ಇಡೀ ಟೀಮ್ಗೆ ಒಳ್ಳೆ ಸಕ್ಸಸ್ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ಸ್ ಎವ್ರಿಬಡಿ ಹೂ ಪರ್ಫಾರ್ಮ್. ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ವಂಡರ್ಫುಲ್ ಟೈಮ್. ನನ್ನ ಕರೆದು ನಾನು ಇಲ್ಲಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ನನ್ನ ಭಾಗ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅನ್ ಆನರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಬ್ಯೂಟಿಫುಲ್. ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆರಿ ಥಾಟ್ಫುಲ್ ಗಿಫ್ಟ್. ಥ್ಯಾಂಕ್ ಯು. ವೀಕ್ಷಕರೇ, 250 ಎಪಿಸೋಡ್ಗಳನ್ನ ಮುಗಿಸಿ ನಮ್ಮ ಮಜಾ ಟಾಕೀಸ್ ಮುನ್ನುಗ್ತಾ ಇದೆ. ಇದಕ್ಕೆ ಕೇವಲ ನಮ್ಮ ಎಫರ್ಟ್ಸ್ ಒಂದೇ ಅಲ್ಲ, ನಮ್ಮ ಎಫರ್ಟ್ಸ್ಗೆ ಸರಿಯಾದ ಒಂದು ಪ್ರತಿಫಲ ನೀಡಿರೋದು ನಿಮ್ಮ ಬೆಂಬಲದಿಂದ. ಸೊ ಇದೇ ರೀತಿ ನಿಮ್ಮ ಬೆಂಬಲ ಸಾಕ್ತಾ ಇರಲಿ. ನಮ್ಮ ಎಲ್ಲಾ ಸ್ನೇಹಿತರು ನಮ್ಮ ಮಜಾ ಟಾಕೀಸ್ಗೆ ಬಂದು ನಮ್ಮನ್ನ ಹರಿಸ್ತಾ ಇರಲಿ. ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಏನೇನ್ ಸಾಧ್ಯ ಇದೆ ಆ ಪರಮಾತ್ಮ ನಮಗೆ ಕಲ್ಪಿಸ್ತಾ ಇರಲಿ ಅಂತ ಬೇಡ್ಕೊತಾ ಇದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ದಯವಿಟ್ಟು ಗಿಡ ನೆಡಿ, ನೀರನ್ನು ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.